ನಮಸ್ಕಾರ ವೀಕ್ಷಕರೇ, ಕನ್ನಡ ಮಾತೃಭೂಮಿ ವಾರ್ತೆಗಳಿಗೆ ಸ್ವಾಗತ. ನಾನು ಸಂತೋಷಿ ಸರ್ಜೋಳ್ಕರ್. ಮೊದಲಿಗೆ ಹೆಡ್ಲೈನ್ಸ್. ಬಿಜೆಪಿ ಜಿಲ್ಲಾಧ್ಯಕ್ಷರಾಗಿ ವೀರನಗೌಡ ಲೆಕ್ಕಿಹಾಳ ನೇಮಕ. ಜಿಲ್ಲಾ ಮತ್ತು ತಾಲೂಕು ಪಂಚಾಯಿತಿ ಚುನಾವಣೆ ಸಿದ್ಧರಾಗಿ ಬಸವರಾಜ ಮುತ್ತಮೂಡ್. ಏಮ್ಸ್ ಮಂಜೂರಾತಿಗೆ ರಾಜ್ಯ ಸಚಿವ ಸಂಪುಟ ತೀರ್ಮಾನ ಕೇಂದ್ರಕ್ಕೆ ರವಾನೆಯಾಗಬೇಕು. ನಿಯೋಗ ತೆರಳಲು ಬದ್ಧ. ಡಾಕ್ಟರ್ ಶಿವರಾಜ್ ಪಾಟೀಲ್. ತುಂಗಭದ್ರಾ ಎಡದಂಡೆ ಕಾಲುವೆ ಏಪ್ರಿಲ್ 20ರವರೆಗೆ ನೀರು ಹರಿಸಿ ಬೆಳೆ ರಕ್ಷಿಸಬೇಕು. ಮೆಣಸಿನಕಾಯಿ ಬೆಂಬಲ ಬೆಲೆ ಘೋಷಿಸಲು ಚಾಮರಸ ಮಾಲಿ ಪಾಟೀಲ್ ಆಗ್ರಹ. ಆರೋಲಿ ಪಂಚಾಯಿತಿ ಅಧ್ಯಕ್ಷ ಹಾಗೂ ಸದಸ್ಯರಿಂದ ಕೆಆರ್ಎಸ್ ಯುವ ಅಧ್ಯಕ್ಷರ ಮೇಲೆ ಹಲ್ಲೆ, ಸುಳ್ಳು ಕೇಸ್ ದಾಖಲು. ಮಂಜುನಾಥ್ ಆರೋಪ. ಕೇಂದ್ರದ ಕಾರ್ಮಿಕ ನೀತಿ ಖಂಡಿಸಿ ಟಿಯುಸಿಐ ಪ್ರತಿಭಟನೆ. ದೈಹಿಕ ಶಿಕ್ಷಕರ ಕ್ರೀಡಾಕೂಟ. ದೈಹಿಕ ಶಿಕ್ಷಕರು ಕ್ರೀಡೆಯಲ್ಲಿ ತೊಡಗಿಸುವ ಕಾರ್ಯ ಶ್ಲಾಘನೀಯ. ರಂಗಸ್ವಾಮಿ ಶೆಟ್ಟಿ. ನಗರದಲ್ಲಿ ಖೋಟಾ ನೋಟು ದಂಧೆ. ಎಎಸ್ಐ ಸೇರಿ 4 ಜನರ ಬಂಧನ. ಚಿತ್ರಸಂತೆಗೆ ಸಂಸದ ಜಿ ಕುಮಾರ್ ನಾಯಕ್ ಚಾಲನೆ. ಚಿತ್ರಗಳ ಪ್ರದರ್ಶನ. ಮಾಣಿಕ ಪ್ರಭು ಅಂಧ ಮಕ್ಕಳ ಶಾಲೆಯಲ್ಲಿ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ. ವಸ್ತು ಪ್ರದರ್ಶನ. ವಾರ್ತೆಗಳ ವಿವರ. ಬಿಜೆಪಿಯ ಹಿರಿಯ ನಾಯಕರು ಸೇರಿ ಜಿಲ್ಲಾಧ್ಯಕ್ಷರ ಆಯ್ಕೆಯಾಗಿದೆ. ಮುಂದಿನ ದಿನಗಳಲ್ಲಿ ಜಿಲ್ಲಾಧ್ಯಕ್ಷರಿಂದ ಜಿಲ್ಲೆಯಲ್ಲಿ ಬಿಜೆಪಿ ಪಕ್ಷ ಸಂಘಟನೆ ಬಲಪಡಿಸುವಲ್ಲಿ ಕಾರ್ಯನಿರ್ವಹಿಸಬೇಕು. ಮುಂಬರುವ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಚುನಾವಣೆಗಳಲ್ಲಿ ಹೆಚ್ಚಿನ ಸ್ಥಾನವನ್ನು ಪಡೆಯಲು ಶ್ರಮಿಸಬೇಕು ಎಂದು ಜಿಲ್ಲಾ ವೀಕ್ಷಕ ಬಸವರಾಜ್ ಮುತ್ತಿಮೂಡ ಹೇಳಿದರು. ಅವರಿಂದು ನಗರದ ಬಿಜೆಪಿ ಜಿಲ್ಲಾ ಕಚೇರಿಯಲ್ಲಿ ನೂತನ ಬಿಜೆಪಿ ಜಿಲ್ಲಾಧ್ಯಕ್ಷರ ಅಧಿಕಾರ ಸ್ವೀಕಾರ ಕಾರ್ಯಕ್ರಮದಲ್ಲಿ ಭೇಟಿಯಾದ ಮಾಧ್ಯಮಗಳೊಂದಿಗೆ ಮಾತನಾಡಿ, ಜಿಲ್ಲೆಯಲ್ಲಿ ಬಲಿಷ್ಠ ಪಕ್ಷವನ್ನು ಕಟ್ಟಲು ಪ್ರತಿಯೊಬ್ಬರ ಶ್ರಮ ಅಗತ್ಯವಾಗಿರುತ್ತದೆ. ಜಿಲ್ಲೆಯ ಎಲ್ಲ ಮಂಡಲಗಳಿಗೆ ಭೇಟಿ ನೀಡಿ ಕಾರ್ಯಕರ್ತರನ್ನು ಒಗ್ಗೂಡಿಸುವ ಕೆಲಸಕ್ಕೆ ಜಿಲ್ಲಾಧ್ಯಕ್ಷರು ಮುಂದಾಗಬೇಕು ಎಂದು ಕರೆ ನೀಡಿದರು. भारत माता की जय, भारत माता की जय। भैया भैया ओके सर ಸೈಡ್ ಬಾ. ಓಕೆ ಸರ್, ನೆಕ್ಸ್ಟ್ ಇವತ್ತು ರಾಜ್ಯದ ನಾಯಕರು ನೂತನವಾಗಿ ಜಿಲ್ಲಾ ಅಧ್ಯಕ್ಷರು ರಾಯಚೂರು ಜಿಲ್ಲಾ ಅಧ್ಯಕ್ಷರು ವೀರಣ್ಣಗೌಡರಿಗೆ ಅಧ್ಯಕ್ಷ ಘೋಷಣೆ ಮಾಡೋದು ಕೂಡ ಇವತ್ತು ಹೇಳಿದರು. ರಾಜ್ಯ ನಾಯಕರ ಏನು ಆದೇಶ ಮಾಡಿದ ಅದರ ಪ್ರಕಾರ ಇವತ್ತು ಬಂದು ನಾವು ನೂತನ ರಾಯಚೂರು ಜಿಲ್ಲಾ ಅಧ್ಯಕ್ಷರು ವೀರಣ್ಣಗೌಡರು ಕೂಡ ಘೋಷಣೆ ಮಾಡ್ತಕ್ಕಂಥ ಕೆಲಸ. ರಾಯಚೂರಿನ ಎಲ್ಲ ಹಿರಿಯ ನಾಯಕರು ಮತ್ತು ಪಕ್ಷದ ಕಾರ್ಯಕರ್ತರು ಎಲ್ಲರೂ ಕೂಡ ನೇತೃತ್ವದಲ್ಲಿ ಇವತ್ತು ನಾನು ಘೋಷಣೆ ಮಾಡ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ನೂತನಂಥ ಜಿಲ್ಲಾ ಅಧ್ಯಕ್ಷರು ಎಲ್ಲ ಕಾರ್ಯಕರ್ತರನ್ನು ಎಲ್ಲ ಹಿರಿಯರನ್ನು ತಗೊಂಡು ಕೆಲಸಗಳನ್ನು ಮಾಡಬೇಕು. ಬಲಿಷ್ಠವಾದಂಥ ಪಕ್ಷ ಕಟ್ತಕ್ಕಂಥ ಕೆಲಸ ಮಾಡಬೇಕು. ಮತ್ತು ಯಾರೇ ಸಣ್ಣ ಕಾರ್ಯಕರ್ತ ದೊಡ್ಡ ಕಾರ್ಯಕರ್ತರು ನೀವು ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾ ಅಧ್ಯಕ್ಷರಾಗಿ ಇವತ್ತು ಅಧಿಕೃತವಾಗಿ ಇವತ್ತು ಹಿಂಗೆ ಘೋಷಣೆ ಮಾಡಿದೆ.
ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತನಾಗಿ ಜಿಲ್ಲಾ ಅಧ್ಯಕ್ಷನಾಗಿ ಮುಂದಿನ ದಿನಗಳಲ್ಲಿ ತಾಲೂಕು ಜಿಲ್ಲಾ ಚುನಾವಣೆ ಇರುವುದರಿಂದ ಮತ್ತು ಕೆಲವು ದಿನಗಳಲ್ಲಿ ಮತ್ತೆ ಚುನಾವಣೆ ಬರುವುದರಿಂದ ಹೆಚ್ಚಿನ ಸ್ಥಾನಮಾನಗಳನ್ನು ಗೆಲ್ಲಬೇಕು ಅಂತಕ್ಕಂಥದ್ದು ಕೂಡ ಇವತ್ತು ಮನಸ್ಸಿನಲ್ಲಿ ಇಟ್ಟುಕೊಂಡು ಹಗಲು ರಾತ್ರಿಯಲ್ಲಿ ಜಿಲ್ಲಾ ಅಧ್ಯಕ್ಷರು ಎಲ್ಲ ಮಂಡಲಗಳಿಗೆ ವಿಸಿಟ್ ಮಾಡಿ ಕಾರ್ಯಕರ್ತ ಒಗ್ಗೂಡಿಸಿ ಇವತ್ತು ಮುಂದಿನ ಪಕ್ಷ ಕಟ್ತಕ್ಕಂಥ ಕೆಲಸ ಅವರಿಂದ ಆಗಬೇಕು ಅಂತಕ್ಕಂಥದ್ದು ಕೂಡ ಇವತ್ತು ಈ ಕಾರ್ಯಕ್ರಮ ಕೂಡ ನಮ್ಮ ಗುಲ್ಬರ್ಗ ವಿಧಾನ ಪರಿಷತ್ ಮಾಜಿ ಸದಸ್ಯರಾದಂಥ ಅಮರನಾಥ್ ಗೌಡರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ನಮ್ಮೆಲ್ಲರ ಪರವಾಗಿ ನೂತನವಾಗಿ ಆಗಿರುವಂಥ ಜಿಲ್ಲಾ ಅಧ್ಯಕ್ಷರಂತ ವೀರಣ್ಣ ಗೌಡರು ಕೂಡ ನಮಗೆಲ್ಲ ವೇದಿಕೆ ಮೇಲೆ ಕೂಡ ಅಭಿನಂದನೆ ಕೂಡ ಸಲ್ಲಿಸುತ್ತಾರೆ. ಇದೇ ವೇಳೆ ಬಿಜೆಪಿ ಜಿಲ್ಲಾಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿದ ವೀರನಗೌಡ ಲೆಕ್ಕಿಹಾಳ ಮಾತನಾಡಿ ಜಿಲ್ಲೆಯ ಎಲ್ಲ ಹಿರಿಯ ಮುಖಂಡರು ಹಾಗೂ ಕಾರ್ಯಕರ್ತರು ಗುರುತರವಾದ ಜವಾಬ್ದಾರಿಯನ್ನು ಹೆಗಲಿಗೆ ಹಾಕಿದ್ದು ಅವರ ಗೌರವಕ್ಕೆ ಚ್ಯುತಿ ಬಾರದ ಹಾಗೆ ಎಲ್ಲ ಹಿರಿಯರ ಮಾರ್ಗದರ್ಶನದೊಂದಿಗೆ ಕಾರ್ಯನಿರ್ವಹಿಸುವುದಾಗಿ ತಿಳಿಸಿದರು. ರಾಜ್ಯ ಬಿಜೆಪಿ ಘಟಕ ನೀಡುವ ಹೋರಾಟದ ಸೂಚನೆಗಳು ಜಿಲ್ಲೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆಯಾಗದಂತೆ ಹಾಗೂ ಜಿಲ್ಲೆಯ ಪಕ್ಷದ ಹಿರಿಯ ಸಲಹೆಯಂತೆ ಜಿಲ್ಲೆಯ ಸಮಸ್ಯೆಗಳ ಬಗ್ಗೆ ರಾಜ್ಯ ಸರ್ಕಾರವನ್ನು ಎಚ್ಚರಿಸುವ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡಲಾಗುವುದು ಎಂದು ತಿಳಿಸಿದರು. ನಾನು ವ್ಯಕ್ತಿಯ ಬಣಕ್ಕೆ ಸೇರಿದವನಲ್ಲ, ನಾನು ಕಮಲದ ಬಣದವನಾಗಿದ್ದೇನೆ. ಜಿಲ್ಲೆಯ ಹಿರಿಯ ನಾಯಕರ ಜೊತೆಗೆ ಒಟ್ಟು ಗೂಡಿಕೊಂಡು ಹೋಗುವ ವ್ಯಕ್ತಿನಲ್ಲ. ಬಣ ರಾಜಕೀಯ ಪಕ್ಷದ ಮೇಲೆ ಪ್ರಭಾವ ಬೀರುವುದು ಸಹಜ. ಆದರೆ ರಾಜ್ಯ ಹಾಗೂ ಹೈಕಮಾಂಡ್ ಸೂಕ್ತ ತೀರ್ಮಾನ ತೆಗೆದುಕೊಂಡು ಸಮಸ್ಯೆ ಬಗೆಹರಿಸುವ ಭರವಸೆ ಇದೆ. ಜಿಲ್ಲೆಯಲ್ಲಿ ಯಾವುದೇ ರೀತಿಯ ಬಣ ರಾಜಕಾರಣಿ ಇಲ್ಲ ಎಂದರು. ಈ ಸಂದರ್ಭದಲ್ಲಿ ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್, ವಿಧಾನ ಪರಿಷತ್ ಮಾಜಿ ಸದಸ್ಯ ಅಮರನಾಥ್ ಪಾಟೀಲ್, ಮಾಜಿ ಶಾಸಕರಾದ ಎ ಪಾಪರೆಡ್ಡಿ, ಬಸನಗೌಡ ಬ್ಯಾಗವಾಡ್, ಪ್ರತಾಪ್ ಗೌಡ ಪಾಟೀಲ್, ಶಾಸಕ ಮಾನಪ್ಪ ವಜ್ಜಲ್ ಸೇರಿದಂತೆ ಪಕ್ಷದ ಮುಖಂಡರು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ಏಮ್ಸ್ ಕೇವಲ ನನ್ನಿಂದ ಆಗುವುದು ಎನ್ನುವವರ ಹೇಳಿಕೆ ಹಾಸ್ಯಾಸ್ಪದ. ಒಂದು ವೇಳೆ ನನ್ನಿಂದ ಏಮ್ಸ್ ಆಗುವುದಾದರೆ ನಾನು ರಾಜೀನಾಮೆ ಕೊಡುವುದಕ್ಕೂ ಸಿದ್ಧ. ಇಲ್ಲವಾದರೆ ಕಾಂಗ್ರೆಸ್ನ ನಾಯಕರು ರಾಜೀನಾಮೆ ಕೊಡುವವರೇ ಎಂದು ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಪ್ರಶ್ನಿಸಿದರು. ಅವರಿಂದು ನಗರದ ಬಿಜೆಪಿ ಪಕ್ಷದ ಕಚೇರಿಯಲ್ಲಿ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿ, ರಾಜ್ಯ ಸರ್ಕಾರ ರಾಯಚೂರಿನಲ್ಲಿ ಏಮ್ಸ್ ಸ್ಥಾಪಿಸುವ ಕುರಿತು ಕೇವಲ ಪತ್ರಗಳನ್ನು ಬರೆಯುತ್ತಿದ್ದಾರೆ. ರಾಜ್ಯ ಸರ್ಕಾರ ತಮ್ಮ ಕ್ಯಾಬಿನೆಟ್ ಸಭೆಯಲ್ಲಿ ಅನುಮೋದನೆ ತೆಗೆದುಕೊಂಡು ಏಮ್ಸ್ ಮಂಜೂರಾತಿಗೆ ಪತ್ರ ಬರೆದರೆ ಒಳಿತಾಗುವುದು. ಕೇವಲ ನಿಯೋಗ ತೆರಳಿದರೆ ಏಮ್ಸ್ ಮಂಜೂರಾಗುವುದಿಲ್ಲ. ಕ್ಯಾಬಿನೆಟ್ ಸಭೆಯಲ್ಲಿ ಅನುಮೋದನೆ ತೆಗೆದುಕೊಂಡರೆ ಏಮ್ಸ್ ಮಂಜೂರಿಗಾಗಿ ಕೇಂದ್ರಕ್ಕೆ ನಿಯೋಗ ತೆರಳುವೆ ಎಂದರು. ರಾಜ್ಯ ಕಾಂಗ್ರೆಸ್ ಸರ್ಕಾರದಿಂದ ಜಿಲ್ಲೆಗೆ ಸಿಗಬೇಕಾದ ಯೋಜನೆಗಳು ನೀಡದೆ ಅನ್ಯಾಯ ಮಾಡಲಾಗುತ್ತಿದ್ದು ಜನರನ್ನು ದಿಕ್ಕು ತಪ್ಪಿಸುವ ಕೆಲಸವಾಗುತ್ತಿದೆ. ರಾಜ್ಯ ಕಾಂಗ್ರೆಸ್ ಸರ್ಕಾರದಿಂದ ಜನರಿಗೆ ಯಾವುದೇ ಉಪಯೋಗವಿಲ್ಲ. ಸರ್ಕಾರದ ಈ ಅನ್ಯಾಯದ ವಿರುದ್ಧ ಮುಂದಿನ ದಿನಗಳಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು ಎಂದು ಹೇಳಿದರು. ಈಗ ತಾವು ಮಾಧ್ಯಮದವರು ತಾವು ಆಲೋಚನೆ ಮಾಡಬಹುದು. ನಮ್ಮ ರಾಜ್ಯ ಸರ್ಕಾರ ಏಮ್ಸ್ಗೆ ಲೆಟರ್ ಕಳಿಸಿದೀವಿ ಅಂತ ಹೇಳ್ತಾರೆ. ಒಬ್ಬ ಮುಖ್ಯಮಂತ್ರಿ ಆದವರು ಮುಖ್ಯಮಂತ್ರಿ ತನ್ನ ಇಷ್ಟದ ಪ್ರಕಾರ ಲೆಟರ್ ಕಳಿಸ್ಬಹುದೋ ಅಲ್ಲ ಕ್ಯಾಬಿನೆಟ್ನಲ್ಲಿ ಅದನ್ನ ಅನುಮೋದನೆ ತಗೊಂಡು ಲೆಟರ್ ಕಳಿಸಿದ್ರೆ ಒಳ್ಳೇದಾಗ್ತದೆ. ತಾವು ಕೇಳಿಲ್ಲ, ಪ್ರಶ್ನೆ ಕೇಳಬೇಕಲ್ರಿ ತಾವು ಮಾಧ್ಯಮದು. ನೀವು ಜನಪ್ರತಿನಿಧಿಗಳನ್ನ ಅದು ಬರಲೇ ಇಲ್ಲಲ್ಲ ಪೇಪರ್ ನೀವು ಕೇಳಿದಕ್ಕೆ ಅವ್ರು ಏನು ಉತ್ತರ ಕೊಟ್ಟರು ಬಂತ ಅದು ನೀವು ನಮ್ಮನ್ನ ಎಚ್ಚರಿಸುತ್ತೆ. ಮಾಧ್ಯಮ ಅಂದ್ರೆ ನಾಲ್ಕನೇ ಅಂಗ. ನಾವು ಮಾಧ್ಯಮ ಅಂದ್ರೆ ನಮ್ಮನ್ನ ಎಚ್ಚರಿಸುವಂತ ಅಂಗ ಅಂತ ನಾವು ಭಾವಿಸ್ತೀವಿ. ಸಂವಿಧಾನದ ನಾಲ್ಕನೇ ಪಿಲ್ಲರ್. ನಾವು ನಿಯೋಗ ಹೋಯ್ತೀವಿ. ನಮ್ಮ ನಿಯೋಗ ಯಾವಾಗ ವ್ಯಾಲಿಡ್ ಆಗ್ತದ? ನಮ್ಮ ನಿಯೋಗ ಯಾವಾಗ ವ್ಯಾಲಿಡ್ ಆಗ್ತದ? ಯಾವಾಗ ವ್ಯಾಲಿಡ್ ಆಗ್ತದ? ರಾಜ್ಯ ಸರ್ಕಾರ ಸರಿಯಾದ ಪ್ರೊಸೀಜರ್ ಫಾಲೋ ಮಾಡಿ ಆ ಪ್ರೊಸೀಜರ್ ಪ್ರಕಾರ ಅಲ್ಲಿ ಲೆಟರ್ ಕೇಂದ್ರ ಸರ್ಕಾರ ಕಾರ್ಪೊರೇಷನ್ ಇದೇನಂತ ಕೇಳಿದ್ರು. ಕಾರ್ಪೊರೇಷನ್ ಮಾಡೋ ಕೆಲಸ ನಾವು ಮಾಡಿದ್ವಿ, ಬಜೆಟ್ ನಲ್ಲಿ ಅನೌನ್ಸ್ ಮಾಡಿದ್ವಿ. ಏರ್ಪೋರ್ಟ್ ಅದೇನಂತ ಕೇಳಿದ್ರು. ಏರ್ಪೋರ್ಟ್ ಮಾಡಿಸುವಂತ ಕೆಲಸ ಲಾಸ್ಟ್ ಟೈಮ್ ಟೆಂಡರ್ ಮಾಡಿಸ್ಲಿಲ್ಲ, ನಾವು ಮಾಡಿಸಿದ್ವಿ. ಇವತ್ತು ಬೈಪಾಸ್ಗಳದಾವೇನಂತ ಕೇಳಿದ್ರು, ಬೈಪಾಸ್ ಮಾಡಿಸುವಂತ ಕೆಲಸ. ಯಾವ್ಯಾವ ಪ್ರೀ ಕಂಡೀಷನ್ ಕೇಂದ್ರ ಸರ್ಕಾರ ಕೇಳಬಹುದು ಅನ್ಸಿತ್ತೋ ಅವೆಲ್ಲವೂ ಮಾಡುವಂತ ಕೆಲಸ ಒಬ್ಬ ಜನಪ್ರತಿನಿಧಿಯಾಗಿ ನಾವು ಮಾಡಿದ್ದೀವಿ ನಮ್ಮ ಅಧಿಕಾರ ಇದ್ದಂಥ ಸಮಯದಲ್ಲಿ. ಇವತ್ತು ನೀವು ಅವ್ರನ್ನ ಸ್ವಲ್ಪ
ಅವ್ರನ್ನ ಕೇಳಬೇಕು. ಇಲ್ಲ ಕೇಳಿದ್ರೆ ಅವ್ರು ಏನ್ ಹೇಳಿದ್ರು ಅಂದ್ರೆ ಶಿವರಾಜ್ ಪಾಟೀಲ್ ಅವ್ರು ಮನಸ್ಸು ಮಾಡಿದ್ರ 1 ಗಂಟೆಲಿ ಆಗ್ತದ ಮಾಡ್ತಾ ಇಲ್ಲ. ಶಿವರಾಜ್ ಪಾಟೀಲ್ ಮನಸ್ಸು ಮಾಡಿದ್ರೆ ಇವತ್ತು ನಾನು ರಿಸೈನ್ ಮಾಡ್ತೀನಿ. ಅಲ್ಲಲ್ಲ ಒಂದ್ ನಿಮಿಷ, ನಾನು ಅವ್ರು ಮಾಡ್ಲಿಲ್ಲ ಅಂದ್ರೆ ರಿಸೈನ್ ಮಾಡ್ತೀನಿ, ಅವ್ರನ್ನ ಮಾಡಂತ ಹೇಳ್ರಿ ರಿಸೈನ್. ನಾನು ಮಾಡ್ಲಿ ನನ್ನ 100% ಸೆಷನ್ ಆದ್ಮೇಲೆ ಅವ್ರದ್ದು ಕ್ಯಾಬಿನೆಟ್ ಹೋದ್ಮೇಲೆ ನಾವು ನಿಯೋಗ ತೆಗೆದುಕೊಂಡು ಹೋಗ್ತೀವಿ. ಅವ್ರು ಕ್ಯಾಬಿನೆಟ್ ಡಿಸಿಷನ್ ಮಾಡಿ ಕಳಿಸ್ಬೇಕು. ಅದನ್ನ ಕ್ಯಾಬಿನೆಟ್ ಡಿಸಿಷನ್ ಮಾಡಿದ್ಮೇಲೆ ನಾವು ನಿಯೋಗ ತೆಗೆದುಕೊಂಡು. ದೇವದುರ್ಗ ಏತ ನೀರಾವರಿ ಯೋಜನೆಯನ್ನು ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿದ್ದಾಗಲೇ ಶಾಸಕ ಶಿವನಗೌಡ ನಾಯಕ್ ಅವರು ತಂದಿದ್ದರು. ಆದರೆ ಸರ್ಕಾರ ಅಧಿಕಾರಕ್ಕೆ ಬಂದು 2 ವರ್ಷವಾದರೂ ಅದರ ಬಗ್ಗೆ ಚಕಾರವೆತ್ತಿಲ್ಲ ಎಂದರು. ಜಿಲ್ಲೆಯ ಬಿಜೆಪಿ ಸರ್ಕಾರ ಅತ್ಯಂತ ಒಗ್ಗಟ್ಟಿನಿಂದ ಇದೆ. ಬಿಜೆಪಿ ಜಿಲ್ಲಾ ಘಟಕದಲ್ಲಿ ಯಾವುದೇ ಬಣ ಇಲ್ಲ, ಯಾರೂ ಕೂಡ ಪಕ್ಷದಿಂದ ದೂರ ಉಳಿದಿಲ್ಲ. ಯಾರೇ ಜಿಲ್ಲಾಧ್ಯಕ್ಷರಾದರೂ ದುಡಿಯುವುದು ಪಕ್ಷಕ್ಕಾಗಿಯೇ, ಪಕ್ಷದ ಏಳಿಗೆಗಾಗಿ ಶ್ರಮಿಸುತ್ತೇವೆ ವಿನಃ ಯಾರೊಬ್ಬರನ್ನು ಬಿಂಬಿಸಲು ಅಲ್ಲ. ಪಕ್ಷ ಬಲಿಷ್ಠ ಮಾಡುವುದೇ ಪಕ್ಷದ ಎಲ್ಲರ ಉದ್ದೇಶವಾಗಿರುತ್ತದೆ ಎಂದು ಹೇಳಿದರು. ಪೈಸನೂ ಲಾಭ ಆಗಿಲ್ಲ. ಇವತ್ತು ಏರ್ಪೋರ್ಟ್ ಡಿಕ್ಲೇರ್ ಮಾಡಿದ್ದು ಕಳೆದ 3 ಬಜೆಟ್ಲಿಂದ ಅದೇ ಸೆಂಟೆನ್ಸ್ ಹಾಕ್ತಾ ಇದ್ದಾರೆ. ನವಲಿ ಜಲಾಶಯನೂ 3 ಬಜೆಟ್ ಅಲ್ಲಿ ಆಯ್ತು ಡಿಕ್ಲೇರ್ ಮಾಡಕ. ಬೊಮ್ಮಾಯಿ ಅವರು ಡಿಕ್ಲೇರ್ ಮಾಡಿದ್ರು, ಸಿದ್ದರಾಮಯ್ಯ ಸಾಹೇಬರು ಡಿಕ್ಲೇರ್ ಮಾಡಿದ್ರು, ಮತ್ತೆ ಈ 3rd ಬಜೆಟ್ ಅಲ್ಲೂ ಅದೇ ಬಂದಿದೆ. ಇವತ್ತು ಬೈಪಾಸ್ ಅಂತ ಕೊಟ್ಟಿದೀವಿ ಅಂತ ಹೇಳ್ತಾರೆ. ಬೈಪಾಸ್ಗೆ ಲ್ಯಾಂಡ್ ಅಕ್ವಿಷನ್ ಕಾಸ್ಟ್ ಕೊಡ್ಲಾರ್ದ ಲ್ಯಾಂಡ್ ಪೂಲಿಂಗ್ ಅಂತ ಮಾಡಿ ಅದು ಯಾವ ರೈತ ಕೊಡಕ ತಯಾರಿರ್ತಾನ? ಯಾರಾದ್ರೂ ಬೆಲೆ ಬಾಳುವಂತ ಭೂಮಿನ ರೈತ ಲ್ಯಾಂಡ್ ಪೂಲಿಂಗ್ ನಲ್ಲಿ ಕೊಡಕ್ ಆಗ್ತದ? ಕೊಡುವಂತ ಸಾಧ್ಯ ಇಲ್ಲ. ಇವತ್ತು ಅನೇಕ ಲಿಫ್ಟ್ ಇರಿಗೇಷನ್, ಇವತ್ತು ದೇವದುರ್ಗದ ಲಿಫ್ಟ್ ಇರಿಗೇಷನ್ ಸ್ಕೀಮ್ ಸನ್ಮಾನ್ಯ ನಮ್ಮ ಪಕ್ಷದ ಮುಖಂಡರಂತ ಶಿವನಗೌಡ ನಾಯಕರಿದ್ದಂತ ಸಮಯದಲ್ಲಿ ಲಿಫ್ಟ್ ಇರಿಗೇಷನ್ ಸ್ಕೀಮ್ ತಂದಿದ್ರು. ಸರ್ಕಾರ ಬಂದು 2 ವರ್ಷ ಆದ್ರೂ ಅದ್ರ ಬಗ್ಗೆ ಇನ್ನೂ ಚಕಾರ ಎತ್ತೇ ಇಲ್ಲ ಸರ್ಕಾರ. ಇವೆಲ್ಲವೂ ಅನ್ಯಾಯಗಳು ಅಂತ 100% ನಾವು ಪ್ರತಿಭಟನೆ ಮಾಡ್ತೀವಿ, ವಿರೋಧ ಮಾಡ್ತೀವಿ. ಈ ಸರ್ಕಾರ ಜನರನ್ನ ದಿಕ್ಕು ತಪ್ಪಿಸುವಂತ ಸರ್ಕಾರ, ಜನರನ್ನ ಯಾಮಾರಿಸುವಂತ ಸರ್ಕಾರ. ಈ ಸರ್ಕಾರದಿಂದ ಜನರಿಗಾಗ್ಲಿ ರಾಯಚೂರಿನ ಜನರಿಗಾಗ್ಲಿ ಏನೂ ಉಪಯೋಗ ಇಲ್ಲ. ಇದು ಕಡಾಖಂಡಿತವಾಗಿ ನಾನು ಅವತ್ತು ನನ್ನ ಅಭಿಪ್ರಾಯ ಹೇಳಿದ್ದೇನೆ, ಇವತ್ತು ಹೇಳ್ತೇನೆ, ಮುಂದೆನೂ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳಿ ಬಯಸ್ತೇನೆ. ಪಕ್ಷದ ರಾಜ್ಯ ಘಟಕ ಜಿಲ್ಲೆಯ ಸರ್ವ ಮುಖಂಡರು ಹಾಗೂ ಕಾರ್ಯಕರ್ತರ ಒಗ್ಗಟ್ಟಿನ ಆಯ್ಕೆಯ ಮೇಲೆ ಬಿಜೆಪಿ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ವೀರನಗೌಡ ಲೆಕ್ಕಿಹಾಳ ಅವರನ್ನು ಆಯ್ಕೆ ಮಾಡಲಾಗಿದೆ. ಮುಂದಿನ ದಿನಗಳಲ್ಲಿ ಜಿಲ್ಲೆಯಲ್ಲಿ ಪಕ್ಷ ಸಂಘಟನೆಯನ್ನು ಬಲಪಡಿಸಲು ಕಾರ್ಯಕರ್ತರು ಜಿಲ್ಲಾಧ್ಯಕ್ಷರಿಗೆ ಬೆನ್ನೆಲುಬಾಗಿ ನಿಲ್ಲಬೇಕಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ವೀಕ್ಷಕ ಬಸವರಾಜ್ ಮುತ್ತಿಮೂಡ, ವಿಧಾನ ಪರಿಷತ್ ಮಾಜಿ ಸದಸ್ಯ ಅಮರನಾಥ್ ಪಾಟೀಲ್, ಮಾಜಿ ಶಾಸಕರಾದ ಎ ಪಾಪರೆಡ್ಡಿ, ಬಸನಗೌಡ ಬ್ಯಾಗವಾಟ್, ಪ್ರತಾಪ್ ಗೌಡ ಪಾಟೀಲ್, ಶಾಸಕ ಮಾನಪ್ಪ ವಜ್ಜಲ್ ಸೇರಿದಂತೆ ಪಕ್ಷದ ಮುಖಂಡರು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ತುಂಗಭದ್ರಾ ಎಡದಂಡೆ ಕಾಲುವೆ ನಾಲೆಗೆ ಏಪ್ರಿಲ್ 20ರವರೆಗೆ ನೀರು ಹರಿಸಿ ಬೆಳೆಗಳನ್ನು ರಕ್ಷಿಸಬೇಕು ಹಾಗೂ ಮೆಣಸಿನಕಾಯಿ ಬೆಳೆಗೆ 13,000 ರೂಪಾಯಿ ಬೆಂಬಲ ಬೆಲೆ ನೀಡಲು ಸರ್ಕಾರ ಮುಂದಾಗಬೇಕೆಂದು ತುಂಗಭದ್ರಾ ಎಡದಂಡೆ ಕಾಲುವೆ ರೈತರ ಹಿತರಕ್ಷಣಾ ಸಮಿತಿ ಸಂಚಾಲಕ ಚಾಮರಸ ಮಾನಿಪಾಟೀಲ್ ಆಗ್ರಹಿಸಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ನೀರು ನಿರ್ವಹಣೆ ವೈಫಲ್ಯ ಹಾಗೂ ಹವಾಮಾನ ಬದಲಾವಣೆಯಿಂದಾಗಿ ಭತ್ತ ಬೆಲೆ ಒಣಗುವ ಸ್ಥಿತಿ ಇದೆ. ನೀರಾವರಿ ಸಲಹಾ ಸಮಿತಿ ನಿರ್ಣಯದಂತೆ ಮಾರ್ಚ್ ಅಂತ್ಯಕ್ಕೆ ನೀರು ನಿಲುಗಡೆಗೊಳಿಸಲು ತೀರ್ಮಾನಿಸಲಾಗಿದೆ. ಆದರೆ ಜಲಾಶಯದಲ್ಲಿ ನೀರಿನ ಲಭ್ಯತೆ ಇದ್ದು ಭತ್ತ ಬೆಳೆ ರಕ್ಷಣೆಗೆ ನೀರು ಏಪ್ರಿಲ್ 20ರವರೆಗೆ ನೀರು ಹರಿಸಲು ಸರ್ಕಾರ ನಿರ್ದೇಶನ ನೀಡಬೇಕೆಂದರು. ಭತ್ತ ತೆನೆ ಕಟ್ಟುವ ಹಂತದಲ್ಲಿದ್ದು ನೀರಿನ ಅವಶ್ಯಕತೆ ಇದೆ. ನೀರು ಹರಿಸದೆ ಹೋದರೆ 30% 40% ಭತ್ತ ಬೆಳೆ ನಷ್ಟವಾಗಿ ಅಪಾರ ಹಾನಿಯಾಗುತ್ತದೆ. ಕೂಡಲೇ ಕಾಲುವೆಗೆ ನೀರು ಹರಿಕೆ ನಿರ್ಧಾರವನ್ನು ವಿಸ್ತರಿಸಬೇಕೆಂದರು. ವೀಕ್ಷಣೆ ಮಾಡಿದಂತ ಸಂದರ್ಭದಲ್ಲಿ ನಮಗೆ ಕಂಡು ಬಂದಿದ್ದು ಏನಂದ್ರೆ, ಯಾಕೋ ಈ ವರ್ಷ 12 ಗಂಟೆ ರಾತ್ರಿ 12 ಗಂಟೆ ನಂತರ ಸ್ವಲ್ಪ ಚಳಿಗಾಳಿ ಬೀಸಿದ್ರಿಂದ ವಾತಾವರಣದ ವೈಪರೀತ್ಯದಿಂದ ತೆರೆ ಬಿಡೋದು ಬಹಳ ಲೇಟ್ ಆಗಿದೆ. ನಾವು ನೋಡಿದ್ವಿ, ಇನ್ನ ಈಗ ಕರೆದು ಒಂದು ಮಿಡ್ಲು ಮಾತ್ರ ಒಡೆ ಕಾಣಿಸ್ತಾ ಇದೆ, ಉಳಿದು ಯಾವುದೂ ಇಲ್ಲ. ಕೆಲವು ಒಡೆ ಇದ್ದಾವೆ, ಕೆಲವು ಏನಂದ್ರೆ ತೆನೆ ಬಿಟ್ಟಿವೆ. 35% 40% ಭತ್ತ ಏನಂದ್ರೆ ಏಪ್ರಿಲ್ 20ರವರೆಗೆ ನೀರು ಕೊಟ್ರೆ ಬರ್ತವೆ. ಅದು ಇಲ್ಲ ಅಂತಂದ್ರೆ ಬಹಳ ಅಪಾರವಾದಂತ ನಷ್ಟ ಆಗ ಸಂಭವ ಇದೆ. ಆ ಕಾರಣಕ್ಕಾಗಿ ಸರ್ಕಾರದ ಇವತ್ತು ಒತ್ತಾಯ ಮಾಡೋದು
ವಲಯದಲ್ಲಿ ಹೆಚ್ಚಿನ ಪ್ರಮಾಣದ ಕುಡಿಯುವ ನೀರಿಗಾಗಿ ಈಗಾಗಲೇ ಶೇಖರಣೆ ಮಾಡ್ಕೊಳ್ಳೋದು. ಈಗ ನಮಗೆ ಬೇಕಿರೋದು ಏನಂತಂದ್ರೆ ಒಂದು 15 ದಿವಸ 15ರಿಂದ 20 ದಿವಸ ಹೆಚ್ಚಿಗೆ ಕೊಡ್ಲಿಕ್ಕೆ ಏನು ತೊಂದರೆ ಆಗದು, ಅದಕ್ಕೆ ಪರ್ಯಾಯ ವ್ಯವಸ್ಥೆ ಕೂಡ ಮಾಡಿಕೋಬಹುದು. ಸರ್ಕಾರ ಬೇಕಂದ್ರೆ ಅದಕ್ಕೆ ಅನುಕೂಲ ಇದೆ. ಗಿಡಕ್ಕೆ ಏನ್ ಮಾಡಬೇಕು ಅದು ಪರ್ಯಾಯ ವ್ಯವಸ್ಥೆ ಮಾಡ್ಕೊಳ್ಳಿಕ್ಕೆ ಅನುಕೂಲ ಇದೆ. ಆ ನಿಟ್ಟಿನಲ್ಲಿ ಇವತ್ತು ರೈತರು ಬೆಳೆದಂತ ಬೆಳೆಯನ್ನ ರಕ್ಷಣೆ ಮಾಡ್ಬೇಕಂದ್ರೆ ಏಪ್ರಿಲ್ 20 ತನಕ ನೀರು ಕೊಡೋದು ಅವಶ್ಯಕತೆ ಇದೆ. ಆ ನಿಟ್ಟಿನಲ್ಲಿ ಸರ್ಕಾರ ಮತ್ತು ನೀರಾವರಿ ಸಲಹಾ ಸಮಿತಿ ಎಲ್ಲ ಸದಸ್ಯರು ರೈತರ ಈ ಒಂದು ಜ್ವಲಂತ ಸಮಸ್ಯೆಯನ್ನು ಬಗೆಹರಿಸಬೇಕಂತೇಳಿ ಇವತ್ತು ನಾವು ಮುಖ್ಯಮಂತ್ರಿಗಳಿಗೆ ಒಂದು ಮಾನ್ಯ ನಮ್ಮ ಜಿಲ್ಲಾಧಿಕಾರಿಗಳ ಮುಖಾಂತರ ಒಂದು ಪತ್ರವನ್ನು ಕೂಡ ಕಳಿಸ್ತಾ ಇದ್ದೀವಿ. ಅದ್ರ ಜೊತೆಗೆ ಮೆಣಸಿನಕಾಯಿ ಈ ಸುಮಾರು ರಾಯಚೂರು ಸೇರಿದಂತೆ ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳಲ್ಲಿ ಅಪಾರ ಪ್ರಮಾಣದ ಮೆಣಸಿನಕಾಯಿ ಬೆಳೆಯಲಾಗಿದೆ. ಆದರೆ ದರ ಕುಸಿತದಿಂದಾಗಿ ರೈತರು ಆರ್ಥಿಕ ಸಂಕಷ್ಟಕ್ಕೆ ಗುರಿಯಾಗಿದ್ದಾರೆ. ಆಂಧ್ರ, ತೆಲಂಗಾಣ ಪ್ರದೇಶದಲ್ಲಿ ಕನಿಷ್ಠ ಬೆಂಬಲ ನಿರ್ಧರಿಸಲಾಗಿದೆ. ಪ್ರತಿ ಎಕರೆ ಮೆಣಸಿನಕಾಯಿ ಬೆಳೆಯಲು 1.5 ಲಕ್ಷ ರೂಪಾಯಿ ರೈತರು ಖರ್ಚು ಮಾಡಿದ್ದಾರೆ. ಕೂಡಲೇ ಮೆಣಸಿನಕಾಯಿ 13,000 ರೂಪಾಯಿ ಬೆಂಬಲ ಬೆಲೆ ನಿಗದಿ ಮಾಡಿ ಖರೀದಿ ಮಾಡಬೇಕು. ಇಲ್ಲದೆ ಹೋದಲ್ಲಿ ಬೀದಿಗಿಳಿದು ಹೋರಾಟ ನಡೆಸುವುದಾಗಿ ಎಚ್ಚರಿಸಿದರು. ಆದ್ರೆ ಹೆಚ್ಚಿನ ಬೆಳೆ ಬಂದದಕ್ಕೂ ಏನು ಎಕ್ಸ್ಪೋರ್ಟ್ ಕೊಟ್ಟಿಲ್ಲ ಅಂತ ಯಾವ ಕಾರಣಕ್ಕೂ ಗೊತ್ತಿಲ್ಲ. ಮಾರ್ಕೆಟ್ ಮುಕ್ತ ಮಾರುಕಟ್ಟೆಯಲ್ಲಿ ಬಹಳಷ್ಟು ದರ ಕುಸಿತ ಆಗಿದೆ. ಇವತ್ತು 8,500, 9,000, 7,500 ಇವತ್ತು ಮೆಣಸಿನಕಾಯಿ ಮಾರಾಟ ಆಗ್ತವೆ. ಇನ್ನೊಂದು ಸಮಸ್ಯೆ ಏನಂದ್ರೆ ಕಳೆದ ವರ್ಷ ಕೋಲ್ಡ್ ಸ್ಟೋರೇಜ್ ನಲ್ಲಿ ಇಟ್ಟಂತ ಮೆಣಸಿನಕಾಯಿ ಇವತ್ತು ಮಾರಾಟನೇ ಆಗಿಲ್ಲ. ಮತ್ತೆ ಈಗ ಹೊಸ ಬೆಳೆ ಬಂದ್ಬಿಟ್ಟಿದೆ. ಈಗ ಅದು ಅಡಮಾನ ಸಾಲ ತಗೊಂಡಿದ್ದಾರೆ ರೈತರು. ಅಡಮಾನ ಸಾಲ ತಗೊಂಡ ಸಂಸ್ಥೆಗಳೇನಂದ್ರೆ ರೈತರಿಗೆ ನೋಟಿಸ್ ಕೊಟ್ಟು ಕಿರುಕುಳ ಮಾಡ್ತಾವೆ. ಮೊನ್ನೆ ದೇವದುರ್ಗದ ಒಂದು ಕೋಲ್ಡ್ ಸ್ಟೋರೇಜ್ ನಲ್ಲಿ ಹರಾಜು ನೋಟಿಸ್ ಕೊಟ್ಟಿದ್ರೆ ನಮ್ಮ ರೈತ ಸಂಘದವರೆಲ್ಲರೂ ಹೋಗಿ ಹರಾಜು ಪತ್ರಿಕೆಯನ್ನ ಮಾಡಬಾರ್ದು ಅಂತ ಹೇಳಿ ನಿಲ್ಲಿಸಿದೀವಿ. ಆ ಕಾರಣಕ್ಕಾಗಿ ಇವತ್ತು ಏನಂತಂದ್ರೆ ಆಂಧ್ರ ಸರ್ಕಾರ ಏನಂತಂದ್ರೆ 11,700 ಚಿಲ್ಲರ್ ಇವತ್ತು ಬೆಂಬಲ ಬೆಲೆ ಘೋಷಣೆ ಮಾಡಿದೆ. ಅದು ಕೂಡ ಕಡಿಮೆನೆ. ನಮ್ಮ ಒತ್ತಾಯ ಏನಂದ್ರೆ ಕನಿಷ್ಠ ಗುಂಟೂರು ವೆರೈಟಿಗೆ 13,000 ರೂಪಾಯಿ ಅದನ್ನು ಕೊಟ್ಟು ನಮ್ಮ ರೈತರನ್ನ ರಕ್ಷಣೆ ಮಾಡಬೇಕು. ಮತ್ತು ಯಾವುದೇ ಕಾರಣಕ್ಕೂ ರೈತರ ಮೆಣಸಿನಕಾಯಿ ಕೋಲ್ಡ್ ಸ್ಟೋರೇಜ್ ನಲ್ಲಿ ಇಟ್ಟದನ್ನ ಹರಾಜು ಮಾಡಲಾರದೇ ಕೃಷಿ ಖರೀದಿ ರೈತರ ಮುಖಾಂತರ ಖರೀದಿ ಮಾಡಿಸಿ ಸಾಲ ತೀರಿಸಿಕೊಳ್ಳಬೇಕು ಅಂತ ಹೇಳಿ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ. ಮುಂದಿನ ವಿಷಯವನ್ನು ನಮ್ಮ ಹಿರಿಯರು ಮಾತಾಡ್ತಾರೆ. ರಾಘವೇಂದ್ರ ಕುಷ್ಟಗಿ ಮಾತನಾಡಿ, ಕಳೆದ 24 ವರ್ಷದಿಂದ ತುಂಗಭದ್ರಾ ಎಡದಂಡೆ ಕಾಲುವೆ ಅಚ್ಚುಕಟ್ಟು ರೈತರ ನೀರಿನ ಸಮಸ್ಯೆ ಪರಿಹಾರವಾಗದೆ ಉಳಿದಿದೆ. ಹಲವಾರು ಸಭೆಗಳು, ಪ್ರತಿಭಟನೆಗಳು ನಡೆದರೂ ಸರ್ಕಾರ ಸಕಾರಾತ್ಮಕವಾಗಿ ಸ್ಪಂದಿಸುತ್ತಿಲ್ಲ. ಅಚ್ಚುಕಟ್ಟು ವ್ಯಾಪ್ತಿಯಲ್ಲಿ ಅಕ್ರಮ ನೀರಾವರಿ ಪ್ರದೇಶವಿದ್ದು ನೀರಿನ ಕಳ್ಳತನ ನಡೆಯುತ್ತಿದೆ. ಸರ್ಕಾರ ತಡೆಯಲು ಮುಂದಾಗುತ್ತಿಲ್ಲ. ರಾಜಕೀಯ ಇಚ್ಛಾಶಕ್ತಿ ಕೊರತೆಗೆ ಸಮಸ್ಯೆಗೆ ಕಾರಣವಾಗಿದೆ. ಈ ಹಿಂದೆ ಎಡದಂಡೆ ಕಾಲುವೆ ಹೋರಾಟ ಬೆಂಬಲಿಸಿದ ಸಣ್ಣ ನೀರಾವರಿ ಸಚಿವ NS ಬೋಸರಾಜ್ ಇವರು ಸಚಿವರಾಗಿದ್ದು ಸರ್ಕಾರದ ಮೇಲೆ ಒತ್ತಡ ಹಾಕಿ ಏಪ್ರಿಲ್ 20ರವರೆಗೆ ನೀರು ಹರಿಸಲು ಮುಂದಾಗಬೇಕು. ಸುಮಾರು 1,000 ಅಕ್ರಮ ಪಂಪ್ ಸೆಟ್ ಅಳವಡಿಸಲಾಗಿದೆ. ತೆರವುಗೊಳಿಸಿದರೆ ಸರಿಸುಮಾರು 20 ಕೋಟಿ ರೂಪಾಯಿ ಹಣ ಸರ್ಕಾರಕ್ಕೆ ಆದಾಯ ಬರುತ್ತದೆ. ಜಲಸಂಪನ್ಮೂಲ ಇಲಾಖೆ ನೀರಿನ ಕಳ್ಳತನ ತಡೆಯಲು ಕಾಯ್ದೆಯನ್ನು ರೂಪಿಸಿದೆ. ನೀರಿನ ಕಳ್ಳತನ ಮಾಡಿದರೆ 3 ವರ್ಷ ಜೈಲು ದಂಡ ವಿಧಿಸುವ ಅಧಿಕಾರ ಹೊಂದಿದೆ. ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ನೀರು ಕಳ್ಳತನ ವಿರುದ್ಧ ಕೇಸ್ ದಾಖಲಿಸಿ ಕೊನೆ ಭಾಗಕ್ಕೆ ನೀರು ಒದಗಿಸಬೇಕು. ಸರ್ಕಾರ ಕೂಡಲೇ ಏಪ್ರಿಲ್ 20ರವರೆಗೆ ನೀರು ಹರಿಸಬೇಕು. ಇಲ್ಲದೆ ಹೋದಲ್ಲಿ ಅಕ್ರಮ ಹೊಂಡಗಳನ್ನು ನಿರ್ಮಾಣ ಮಾಡಿಕೊಡುವ ರಾಜಕಾರಣಿಗಳು ಸೇರಿದಂತೆ ಎಲ್ಲರ ಹೆಸರು ಬಹಿರಂಗಪಡಿಸಲಾಗುತ್ತದೆ ಎಂದರು. ಸರ್ಕಾರ ಸಮಸ್ಯೆಗೆ ಸ್ಪಂದಿಸದೆ ಹೋದಲ್ಲಿ ನ್ಯಾಯಾಂಗ ಹೋರಾಟ ಅನಿವಾರ್ಯವಾಗುತ್ತದೆ ಎಂದು ಎಚ್ಚರಿಸಿದರು. ನೀರು ಸಿಗದಂತ ಪರಿಸ್ಥಿತಿ ಇವತ್ತು ರಾಯಚೂರು ನಗರ ಕೂಡ ಪರಿಸ್ಥಿತಿ ಇದೆ. ಇದನ್ನೆಲ್ಲ ನಾವು ನೋಡಿದ್ರೆ ಯಾಕೆ ಆಗ್ತಾ ಇಲ್ಲ ಅಂದ್ರೆ ರಾಜಕಾರಣಿಗಳ ಲೀಡರ್ಶಿಪ್ನೊಳಗೆ ಸುಮಾರು 2 ಲಕ್ಷ ಎಕರೆ ಅಕ್ರಮ ನೀರಾವರಿ ನಡೀತಾ ಇದೆ. ಈ ಫೋಟೋ ಬರ್ತಾವೆ, ನಿಮ್ಗೆ ತೋರಿಸ್ತೀನಿ. ಸುಮಾರು 1,000 ಪಂಪ್ ಸೆಟ್ಗಳು ಅಲ್ಲ, ಸುಮಾರು 1,000 ಪಂಪ್ ಸೆಟ್ಗಳು
ಎಡದಂಡೆ ನಾಲೆ ಗುಂಟ ಅಕ್ವಾಡೆಂಟ್ನಲ್ಲಿ ತೂತು ಹಾಕಿ ಹಳ್ಳಕ್ಕೆ ಬಿಟ್ಟು ಹಳ್ಳದ ನೀರು ಶೇಖರಣೆ ಮಾಡಿಕೊಂಡು ಒಂದೊಂದು ಕಡೆಗೆ 30-40 ಪಂಪ್ ಸೆಟ್ಗಳನ್ನು ಇದ್ದದ್ದನ್ನು ಹಿಂದಕ್ಕೆ ನಾನು ಪ್ರದರ್ಶನ ಮಾಡಿದೆ. ಇವತ್ತು ತರಬೇಕಾಗಿತ್ತು ಅಂದಿಲ್ಲ, ಈಗ ನಾಳೆ ನೋಡೋರು ತರಿಸ್ತಾ ಇದ್ದಾರೆ, ತಾವು ನೋಡಬೇಕು. ಈ ಸಾವಿರಾರು ಪಂಪ್ ಸೆಟ್ಗಳಿಂದ ಅಕ್ರಮ ನೀರಾವರಿ ಏನಾಗ್ತದೆ, ಆ ಭಾಗಕ್ಕೆ ಅದು ಅಕ್ರಮ ನೀರಾವರಿ ಕಾರಣದಿಂದ ಅಚ್ಚುಕಟ್ಟು ಪ್ರದೇಶದ ಮಾನ್ವಿ ತಾಲೂಕ, ರಾಯಚೂರು ತಾಲೂಕದ 1 ಲಕ್ಷಕ್ಕಿಂತ ಹೆಚ್ಚು ಅಚ್ಚುಕಟ್ಟು ಪ್ರದೇಶದ ಸಿಲ್ವಾರ ಅಚ್ಚುಕಟ್ಟು ಪ್ರದೇಶಕ್ಕೆ ನೀರು ಸಿಗ್ತಾ ಇಲ್ಲ. ಇದು ಬಹಳ ಗಂಭೀರವಾದಂತಹ ಸಮಸ್ಯೆ. ಇದಕ್ಕೆ 3 ಪಾಯಿಂಟ್ಗಳನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗಿದೆ. ಹಾಗೆ ನಮ್ಮ ರಾಜಕೀಯ ಹೇಡಿಯಾಗಿದೆ ಅಂತ, ಜನ ವಿರೋಧಿ ಆಗಿದೆ ಅಂತ ಹೇಳಿ ಸನ್ಮಾನ್ಯ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ದಾಗ ಚಾಮರ್ಸ್ ಮಾಲಿಪಾಟ್ನ ಹೋಗಿ ಕೊಟ್ಟಂತಹ ಮನವಿ ಪತ್ರದ ಮೇಲೆ ತಕ್ಷಣ ಪೊಲೀಸ್ ಬಂದೋಬಸ್ತನ್ನು ತೆಗೆದುಕೊಂಡು ಅಕ್ರಮ ನೀರಾವರಿಯನ್ನು ಕಟ್ ಮಾಡಬೇಕು ಅಂತ ಹೇಳಿ ತಮ್ಮ ಹಸ್ತಾಕ್ಷರದಲ್ಲಿ ಯಡಿಯೂರಪ್ಪ ಬರೆದರು. ಅವ್ರಿಗೇನೂ ನಡೆಯಲಿಲ್ಲ. ಇವತ್ತು ಅವರು ಸರ್ಕಾರ ಇದೆ. ಮೊನ್ನೆ ಕೆಲವು ವರ್ಷ ಕರೋನಾ ಶುರುವಾದ ಸಂದರ್ಭದೊಳಗೆ ನೆನಪಿದೆ, ನಾವು ಘಾಟಿ ಐಬಿಗೆ ಹೋಗಿದ್ವಿ. ಅಕ್ರಮ ನೀರಾವರಿ ಪಂಪ್ ಸೆಟ್ಗಳನ್ನು ನಾವೇ ಕರಸೇವೆ ಮಾಡಿ ಕಿತ್ತೊಗಿದ್ದೀವಿ ಅಂತ ಒಂದು 400-500 ಜನ ನಾವು ಹೋಗಿದ್ವಿ. ಪೊಲೀಸರು ನಮ್ಮನ್ನು ಅಲ್ಲಿ ಹೋಗ್ಲಿಕ್ಕೆ ಬಿಡಲಿಲ್ಲ. ಕೊನೆಗೆ ಚಾಮರ್ಸ್ ಮಾಲಿಪಾಟಿಲು 1-2 ಜೀಪ್. ರಾಯಚೂರು ವಾಣಿಜ್ಯೋದ್ಯಮ ಸಂಘದ ಕಾರ್ಯದರ್ಶಿ ಜಂಬಣ್ಣ ಎಕ್ರಾಸ್ಪುರ್ ಮಾತನಾಡಿ, ತುಂಗಭದ್ರಾ ಎಡದಂಡೆ ರೈತರ ನೀರಿನ ಸಮಸ್ಯೆ ಮತ್ತು ಮೆಣಸಿನಕಾಯಿ ಬೆಂಬಲ ಬೆಲೆ ನೀಡಲು ನಡೆಯುವ ಎಲ್ಲ ರೀತಿ ಹೋರಾಟಕ್ಕೂ ವಾಣಿಜ್ಯೋದ್ಯಮ ಸಂಘ ಬೆಂಬಲಿಸಿದೆ ಎಂದರು. ಈ ಸಂದರ್ಭದಲ್ಲಿ ನಾಗನಗೌಡ ಹರವಿ, ಗಂಗಾಧರ್ ನಾಯಕ್, ಶರಣಪ್ಪ ಗೌಡ ಜಾಡರದಿನ್ನಿ, ಬಿ ಬಸವರಾಜ್, ರಂಗನಾಥ್, ಲಿಂಗಪ್ಪ ಪೂಜಾರಿ ಇದ್ದರು. ಮಾನವಿ ತಾಲೂಕಿನ ಆರೋಳಿ ಗ್ರಾಮದಲ್ಲಿ ಜನರ ಸಮಸ್ಯೆಗಳನ್ನು ಕೇಳಲು ಹೋಗಿ ಕೆಆರ್ಎಸ್ ಪಕ್ಷ ಯುವ ಘಟಕದ ಅಧ್ಯಕ್ಷ ರಾಮಸ್ವಾಮಿ ಮೇಲೆ ಪಂಚಾಯಿತಿ ಅಧ್ಯಕ್ಷರು, ಸದಸ್ಯರು, ಪಿಡಿಒ ಸೇರಿ ಹಲ್ಲೆ ನಡೆಸಿದ್ದು, ಕೂಡಲೇ ಆರೋಪಿಗಳನ್ನು ಬಂಧಿಸಬೇಕು, ಸುಳ್ಳು ಜಾತಿ ನಿಂದನೆ ಪ್ರಕರಣವನ್ನು ಹಿಂಪಡೆಯಬೇಕೆಂದು ಕೆಆರ್ಎಸ್ ಪಕ್ಷದ ರಾಜ್ಯ ಉಪಾಧ್ಯಕ್ಷ ಎಸ್ ಮಂಜುನಾಥ್ ಒತ್ತಾಯಿಸಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಕೆಆರ್ಎಸ್ ಪಕ್ಷದ ಜಿಲ್ಲಾ ಯುವ ಅಧ್ಯಕ್ಷ ರಾಮಸ್ವಾಮಿ ಅವರು ಪಂಚಾಯಿತಿಗೆ ಹೋದಾಗ ಮಾರ್ಚ್ 11ರಂದು ಪಂಚಾಯಿತಿ ಅಧ್ಯಕ್ಷ ವೀರಾರೆಡ್ಡಿ, ತಾಲೂಕು ಪಂಚಾಯಿತಿ ಇಒ ಖಾಲಿದ್ ಅಹಮದ್, ಪಿಡಿಒಗಳಾದ ಚೌಡಯ್ಯ, ನಾಗಭೂಷಣ, ಸದಸ್ಯರುಗಳಾದ ಗೋವಿಂದ ರೆಡ್ಡಿ, ಅಮರೇಶ್ ನಾಯಕ್, ಹುಲಿಗೆಪ್ಪ ನಾಯಕ್ ಸೇರಿ ಹಲವರ ಹಲ್ಲೆ ನಡೆಸಿದ್ದಾರೆ. ಪಕ್ಷದ ಯಾವುದೇ ದೂರು ಅರ್ಜಿಗೆ ಹೋದಾಗ ವಿಡಿಯೋ ಮಾಡಿ ಮಾಹಿತಿ ನೀಡಲಾಗುತ್ತದೆ. ರಾಮಸ್ವಾಮಿ ವಿಡಿಯೋ ಮಾಡಿರುವುದನ್ನು ಪ್ರಶ್ನಿಸಿ ಹಲ್ಲೆ ನಡೆಸಿರುವುದಲ್ಲದೆ ಜಾತಿ ನಿಂದನೆ, ಸ್ಥಳದಲ್ಲಿ ಮಹಿಳಾ ಸದಸ್ಯರು ಇಲ್ಲದೇ ಇದ್ದರೂ ಸೀರೆ ಹಿಡಿದು ಜಗ್ಗಿದ್ದಾರೆ ಎಂದು ಸುಳ್ಳು ಪ್ರಕರಣ ದಾಖಲಿಸಿದ್ದಾರೆ. ಜನರ ಸಮಸ್ಯೆಗಳಿಗೆ ಸ್ಪಂದಿಸಬೇಕಾದ ಪಂಚಾಯಿತಿ ಆಡಳಿತ ದೂರು ನೀಡಿದವರ ವಿರುದ್ಧವೇ ಕೇಸ್ ದಾಖಲಿಸಿ ಹಲ್ಲೆ ಮಾಡಿದ್ದಾರೆ. ಮಾನವಿ ಠಾಣೆಗೆ ದೂರು ನೀಡಲು ಹೋದಾಗಲೂ ಪಿಎಸ್ ಸಣ್ಣ ನರಸಿಂಹಪ್ಪ ಎಂಬುವವರು ದೂರು ದಾಖಲಿಸಲಿಲ್ಲ, ಬದಲಾಗಿ ರಾಜಿಯಾಗುವಂತೆ ಒತ್ತಾಯಿಸಿದರು. ಈ ಕುರಿತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ದೂರು ನೀಡಲಾಗಿದೆ, ಆದರೂ ಕೊನೆ ಕ್ಷಣದಲ್ಲಿ ದೂರು ದಾಖಲಿಸಿಕೊಂಡಿದ್ದಾರೆ. ಸ್ಥಳದಲ್ಲಿ ಮಹಿಳಾ ಸದಸ್ಯರೇ ಇಲ್ಲದೆ ಇದ್ದರೂ ಸುಳ್ಳು ಕೇಸ್ ದಾಖಲಿಸಿದ್ದಾರೆ. ಅಲ್ಲದೆ ಜಾತಿ ಪ್ರಶ್ನೆಯೇ ಇಲ್ಲದೆ ಇದ್ದರೂ ಜಾತಿ ನಿಂದನೆ ಕೇಸ್ ದಾಖಲಿಸಿ ಹೋರಾಟವನ್ನು ಹತ್ತಿಕ್ಕುವ ಕೆಲಸ ಮಾಡಿದ್ದಾರೆ. ಕೂಡಲೇ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ತನಿಖೆ ನಡೆಸಿ ತಪ್ಪಿತಸ್ಥರನ್ನು ಬಂಧಿಸಬೇಕು, ಸುಳ್ಳು ಕೇಸ್ ಹಿಂಪಡೆಯಬೇಕೆಂದರು. ಹಾಗೆ ನಮ್ಮ ಕಾರ್ಯಕರ್ತರು ಸ್ಥಳೀಯವಾಗಿ ಏನೆಲ್ಲ ಸಮಸ್ಯೆಗಳು ಇರ್ತವೆ ಆ ಸಮಸ್ಯೆಗಳನ್ನು ಇಟ್ಕೊಂಡು ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರು ಕೊಟ್ಟು ಯಾರೆಲ್ಲ ನೊಂದಿರ್ತಾರೆ ಅವರಿಗೆ ಆ ಒಂದು ಸಮಸ್ಯೆಯನ್ನು ಪರಿಹಾರ ಮಾಡೋ ದೃಷ್ಟಿಯಿಂದ ಮೂಲಭೂತ ಸೌಕರ್ಯಗಳು ಪ್ರಮುಖವಾಗಿ ಅದರ ವಿರುದ್ಧ ಮತ್ತೆಲ್ಲ ಸಾರ್ವಜನಿಕವಾಗಿ ಯಾರೆಲ್ಲ ಲೆಕ್ಕಾಚಾರಗೊಳ್ತಿರ್ತಾರೆ, ಭ್ರಷ್ಟಾಚಾರ ಮಾಡ್ತಿರ್ತಾರೆ, ಅದಕ್ಕೆ ಎಲ್ಲಿ ನಮಗೆ ಲಭ್ಯವಿರೋ ದಾಖಲೆಗಳ ಆಧಾರದ ಮೇಲೆ ನಾವು ಸಂಬಂಧಪಟ್ಟ ಅಧಿಕಾರಿಗಳು ದೂರು ಕೊಡ್ತೀವಿ. ಹಾಗೆ ಸಾರ್ವಜನಿಕವಾಗಿ ರಸ್ತೆ ಮೇಲೆಲ್ಲ ನೀವು ನೋಡಿರ್ಬೋದು, ಪೊಲೀಸ್ ದುಡ್ಡು ಸರ್ಕಾರಿ ಕಚೇರಿ ಲೆಕ್ಕ ತಗೊಳ್ತಾ ಇರೋದು, ಆರ್ಐಗಳಾಗಿರ್ಬೋದು, ಬೇರೆ ಬೇರೆ ತಾಲೂಕು ಕಚೇರಿಗಳಲ್ಲಿ, ಸಬ್ ಆಫೀಸಲ್ಲಿ ಇವೆಲ್ಲವನ್ನು ನಾವು ಈಗಾಗಲೇ ಸಾರ್ವಜನಿಕಗೊಳಿಸ್ತಾ ಬಂದಿದ್ದೀವಿ. ಹಾಗೆ ಸರ್ಕಾರಿ ಕಚೇರಿಗಳು ಹೇಗಿರಬೇಕು ಅನ್ನೋದನ್ನು ಕೂಡ ಒಂದಷ್ಟು ಅಭಿಯಾನಗಳನ್ನ ಮಾಡ್ತಾ ಬಂದಿದ್ದೀವಿ. ಇಲ್ಲಿ ಪ್ರಮುಖವಾಗಿ ನಮ್ಮ ಪಕ್ಷದ ಒಬ್ಬ ಕಾರ್ಯಕರ್ತ ಅರೋಳಿ ರಾಮಸ್ವಾಮಿ ಅಂತೇಳಿ ಕಾರ್ಯಕರ್ತ ಅರೋಳಿ ಗ್ರಾಮ ಅದನ್ನು ಆತ ಸುಮಾರು 1 ವರ್ಷಕ್ಕೆ ಹಿಂದೆನೆ ಅಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ, ಕುಡಿಯೋ ನೀರಿನ ವ್ಯವಸ್ಥೆ ಕಲ್ಪಿಸ್ಕೊಡಿ ಅಂತೇಳಿ ಗ್ರಾಮ ಪಂಚಾಯಿತಿಗೆ ದೂರು ಕೊಟ್ಟಿರ್ತಾರೆ. ಅಂದರೆ ಮನವಿಯನ್ನು ಮತ್ತೆ ದೂರು ಕೊಡ್ತಾರೆ, ಕ್ರಮ ಕೊಡಿ ಅಂತೇಳಿ. ಅದು 1 ವರ್ಷ ಆದರೂ ತೊಗೊಂಡಿರಲ್ಲ, ಮತ್ತೆ ಪದೇ ಪದೇ ಅವ್ರು ನೆನ್ಪು ಮಾಡ್ತಿರ್ತಾರೆ, ಆದರೂ ತೊಗೊಂಡಿರಲ್ಲ.
ಕಳೆದ 11ನೇ ತಾರೀಕು ಮತ್ತೆ 1 ವರ್ಷದ ನಂತರ ಆದಮೇಲೆ ಮತ್ತೆ ಇಒ ಆಫೀಸಿಗೆ ಬರ್ತಾರೆ. PDO ಅವ್ರ ವಿರುದ್ಧ ಎಲ್ಲ ಅವ್ರಿಗೆ ಕರೆದಿ ಅದನ್ನ ನೀರಿನ ಸೌಕರ್ಯಗಳನ್ನು ಕಲ್ಪಿಸಿಕೊಡೋದಕ್ಕಾಗಿ 11ನೇ ತಾರೀಕು 13/25 ಮಧ್ಯಾಹ್ನ 12 ಗಂಟೆಗೆ ಕಚೇರಿಗೆ ಬಂದು ಇಒಗೆ ಒಂದು ದೂರು ಕೊಡ್ತಾರೆ, ತಕ್ಷಣ ಕಲ್ಪಿಸ್ಕೊಡಿ ಅಂತೇಳಿ ಇದು ಮಾಡ್ತಾರೆ. ಅದಕ್ಕೆ ಮೊದಲು ಸ್ವಲ್ಪ ಮೊದಲು ಇವರು ನಮ್ಮ ಸರಳವಾಗಿ KRS ಪಕ್ಷದ ಟಿ-ಶರ್ಟ್ ನೋಡಿದ ತಕ್ಷಣ ಅಲ್ಲಿದ್ದ ಯಾರು ಪತ್ರಕರ್ತರು ಅವರಿಗೆ ಏನು ವಿಷಯಕ್ಕೆ ಬಂದಿದ್ದೀರಾ, ಯಾಕೆ ಕೇಳಿದ್ದೀರಾ ಅಂತೇಳಿ, ಯಾವ ಉದ್ದೇಶಕ್ಕೆ ಬಂದಿದ್ದೀರಾ ಅಂತೇಳಿ ಕೇಳಿದ್ದಾರೆ. ಅವರು ಈಗ ನೀರಿನ ವ್ಯವಸ್ಥೆ ಬಂದಿದ್ದೀವಿ ಅಂತ ಒಂದು ಭೇಟಿ ಕೊಟ್ಟಿದ್ದಾರೆ. ಸೊ ಅದಾದ ನಂತರ ಇಒನ ಭೇಟಿಯಾಗಿದ್ದಾರೆ. ಇಒ ಅವರು ನೀವು ಪತ್ರಕರ್ತರಲ್ಲಿ ಪ್ರೆಸ್ ಮೀಟ್ ಮಾಡಿದ್ದೀರಾ ಹಾಗೆ ಹೀಗೆ. KRS ಪಕ್ಷ SC ಘಟಕದ ಅಧ್ಯಕ್ಷ ಪಾಯ ಗಣೇಶ್ ಮಾತನಾಡಿ, ಆರೋಳಿ ಪಂಚಾಯಿತಿಗೆ ಹೋದಾಗ ನಡೆದಿರುವ ಹಲ್ಲೆ ಘಟನೆಯಲ್ಲಿ ಕಾನೂನು ದುರ್ಬಳಕೆ ಮಾಡಿಕೊಳ್ಳದೆ ಜಾತಿ ನಿಂದನೆ ಕೇಸ್ ದಾಖಲಿಸಲಾಗಿದೆ. ಅಲ್ಲದೆ ಮಹಿಳೆಯರ ಹೆಸರಿನಲ್ಲಿ ಸುಳ್ಳು ಕೇಸ್ ದಾಖಲಿಸಲಾಗಿದೆ. ಹಲ್ಲೆ ಮಾಡಿರುವ ವಿಡಿಯೋ ಸಾಕ್ಷಿಗಳಿದ್ದು ಕೂಡಲೇ ಆರೋಪಿಗಳನ್ನು ಬಂಧಿಸಬೇಕೆಂದರು. ಮಾನ್ವಿ ತಾಲೂಕಿನ ಅರೋಳಿ ಗ್ರಾಮದಲ್ಲಿ ಆ ಗ್ರಾಮದ ವಿಷಯಕ್ಕೆ ಸಂಬಂಧಪಟ್ಟಾಗೆ ಮೂಲ ಸೌಕರ್ಯಗಳು ಬೇಕು. ಕುಡಿಯ ನೀರು, ರಸ್ತೆ, ಚರಂಡಿ, ಅಲ್ಲಿರುವಂಥ ಅಂಗನವಾಡಿ ಶಾಲೆ ಸರಿಪಡಿಸುವಂಥದ್ದು, ಬೇರೆ ಎಲ್ಲ ಮೂಲ ಸೌಕರ್ಯಗಳು ಸರಿಪಡಿಸಬೇಕಂತಂದು ಹೋರಾಟ ಮಾಡಿಕೊಂಡು ನಿರಂತರವಾಗಿ ಹೋರಾಟ ಮಾಡ್ತಾ ಬಂದರೂ ಕೂಡ ಅಲ್ಲಿಯ ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳು, PDO ಅಧ್ಯಕ್ಷರು ಯಾರು ಕೂಡ ಸಮರ್ಪಕವಾಗಿ ಕ್ರಮ ತಗೊಳ್ಳಲ್ಲ. ಆ ನಂತರ ತಾಲೂಕು ಪಂಚಾಯಿತಿ ಇಒ ಖಲೀದ್ ಅಹಮದ್ ಖಾನ್ ಅಂತದ್ದು ಅವ್ರಿಗೆ ಕೂಡ ಹೋಗಿ ದೂರುಗಳನ್ನು ಕೊಡ್ತಾರೆ. ಅವರು ಕೂಡ ಸಮರ್ಪಕವಾದಂತಹ ಕ್ರಮಗಳನ್ನು ತಗೊಳ್ಳಲ್ಲ. ಈ ಕುರಿತು ಜಿಲ್ಲಾ ಪಂಚಾಯತ್ ಸಿಇಒ ಅವರಿಗೆ ಕೂಡ ದೂರುಗಳನ್ನು ಕೊಡ್ತಾರೆ, ಅದು ಕೂಡ ಕ್ರಮ ಆಗಲ್ಲ. ಆದರೆ ಮೊನ್ನೆ ನಡೆದಂತಹ ಘಟನೆಯಲ್ಲಿ ಅದು ಬೇರೆ ರೀತಿಯೊಳಗೆ ಒಂದು ಚಿತ್ರಣ ಮಾಡುವಂತ ಆ ಮೂಲಕ KRS ಪಕ್ಷದ ಈ ನಾಡಿನಲ್ಲಿ ಒಂದು ಸ್ವಚ್ಛ, ಒಂದು ಪ್ರಾಮಾಣಿಕ, ಒಂದು ಜನಪರ ರಾಜಕಾರಣ ಕಟ್ಟುವಂತ ಕೆಲಸ ಏನ್ ಮಾಡ್ತಾ ಇದೆ KRS ಪಕ್ಷ, ಅದನ್ನ ಅದು ಅಲ್ಲ ಅನ್ನುವಂತ ರೀತಿಯೊಳಗೆ ಬಿಟ್ಟಿಸಲಿಕ್ಕೆ ನಾವೇ ನಮ್ಮ ಪಕ್ಷದ ಕಾರ್ಯಕರ್ತರು, ನಮ್ಮ ಪಕ್ಷದ ಸೇನಾನಿಗಳು ಮಹಿಳೆಯರ ಮೇಲೆ ಅವರ ಬಗ್ಗೆ ಎಳೆಯುವಂಥದ್ದು, ಅವರ ಮೇಲೆ ಮಾನವಕ್ಕೆ ಪ್ರಯತ್ನ ಮಾಡಿದ್ರು ಅನ್ನುವಂತ ರೀತಿಯೊಳಗೆ ಸುಳ್ಳು ತಪ್ಪಿದ ಒಂದು ದೂರುಗಳನ್ನ ಕೊಟ್ಟಿರುವಂಥದ್ದು. ಇಲ್ಲಿ ಗಮನಿಸಬೇಕಾದಂತ ಸಂಗತಿ ಅಂತಂದ್ರೆ ಅರೋಲಿ ಅಂತಂದು ಏನು ಗ್ರಾಮ ಇದೆ, ಅಲ್ಲಿ ನಮ್ಮ ಪಕ್ಷದ ಜಿಲ್ಲಾ ಯುವ ಘಟಕದ ಜಿಲ್ಲಾಧ್ಯಕ್ಷರು ಅರೋಲಿ ರಾಮಸ್ವಾಮಿ ಅಂತಂದು ಅವರು ಈ ವಿಷಯವಾಗಿ ಸುಮಾರು ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ರು ಕೂಡ ಅವರು ಮಹಿಳಾ ಘಟಕದ ರಾಜ್ಯಾಧ್ಯಕ್ಷ ಆಶಾ ವೀರೇಶ್ ಮಾತನಾಡಿ, ಆರೋಳಿ ಗ್ರಾಮದಲ್ಲಿ ನಡೆದ ಹಲ್ಲೆ ಘಟನೆಯಲ್ಲಿ ಅಧ್ಯಕ್ಷರು, ಪುರುಷ ಸದಸ್ಯರು, ಅಧಿಕಾರಿಗಳಿದ್ದರೂ 3 ಜನ ಮಹಿಳೆಯರ ಹೆಸರಿನಲ್ಲಿ ಸುಳ್ಳು ದೂರು ನೀಡಲಾಗಿದೆ. ಸ್ಥಳದಲ್ಲಿ ಇಲ್ಲದೆ ಇರುವವರು ದೂರು ನೀಡದೇ ಇದ್ದರೂ ಪುರುಷ ನೀಡಿರುವ ದೂರನ್ನು ಪಡೆಯಲಾಗಿದೆ. ಮಾನವಿ ಪೊಲೀಸರು ಹಲ್ಲೆಗೆ ಒಳಗಾದವರ ರಕ್ಷಣೆಗಿಂತ ಪಂಚಾಯಿತಿ ಅಧ್ಯಕ್ಷರು, ಸದಸ್ಯರನ್ನು ರಕ್ಷಣೆ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು. ಆದರೆ ಆ ಮಹಿಳೆಯರು ಆ ಸಮಯದಲ್ಲೇ ಬಂದು ಯಾಕೆ ಕೊಟ್ಟಿಲ್ಲ? ಒಂದು ಅವರ ಪ್ರತಿಕ್ರಿಯೆ ಸರ್. ಈಗ ನಿಮ್ಮನೆ ಹೆಣ್ಮಕ್ಳ ಮೇಲೆ ಮುಟ್ಟಿದ್ರೆ ಯಾವ ಗಂಡಸಾದ್ರೂ ಸುಮ್ಮನೆ ಇರ್ತಾರ? ಆತ್ಮಾಂತಕರಣದಲ್ಲಿ ಅವತ್ತೇ ದೌರ್ಜನ್ಯ ಆಗುತ್ತೆ, ಅವ್ರ ಮೇಲೆ ಅವತ್ತೇ ಹಲ್ಲೆ ಮಾಡ್ತೀವಿ, ಅವ್ರನ್ನ ಹಾಸ್ಪಿಟಲ್ ಸೇರಿಸ್ತೀವಿ. ಇವತ್ತು ನಾವೇ ಆಗಿಲ್ಲ ಮಹಿಳೆಯರ ಮೇಲೆ ಒಂದು ಅಟ್ಲೀಸ್ಟ್ ಒಂದು ಟಚ್ ಮಾಡಿದಾರ ಅಂತ ಹೇಳಿದ್ರು ಅವ್ರನ್ನ ನಾವು ಸುಮ್ಮನೆ ಬಿಡಲ್ಲ, ಇಮಿಡಿಯೇಟ್ ರಿಯಾಕ್ಷನ್ ಇರುತ್ತೆ. ಅಂತದ್ರಲ್ಲಿ ಆ ಮಹಿಳೆಯರ ಆ ಸ್ಥಳದಲ್ಲೇ ಇಲ್ಲ, ಆ ಮಹಿಳೆಯರು ಅಲ್ಲಿ ಬಂದೇ ಇಲ್ಲ. ಒಂದು ಕಾಯ್ದೆನ ದುರುಪಯೋಗ ಪಡಿಸ್ಕೊಂಡು ಆ ಮಹಿಳೆಯರ ಮೇಲೆ ಅಗೌರವ, ಆ ಮಹಿಳೆಯರು ಇವತ್ತು ಬಂದ್ಬಿಟ್ಟು ನನ್ನ ಸೀರೆ ಹೇಳಿದ್ರು, ನನ್ನ ಕುಂಸ ಹೇಳಿದ್ ಮಾಡಿದ್ರು ಅಂತ ಹೇಳಿದ್ರೆ ಆಕೆ ಗೌರವ ಎಷ್ಟಿರ್ಬೇಕು ಸರ್? ಆ ಗೌರವದ ಮೇಲೆ ಧಕ್ಕೆ ತರ್ತಾ ಇದ್ದಾರೆ. ಅಂದ್ರೆ ಈ ವ್ಯವಸ್ಥೆನ ಅವ್ರನ್ನ ಕೇಳಬಾರ್ದು, ಈ ಯಾವುದೇ ರೀತಿ ಆಡಳಿತ ಅವ್ರು ನಡ್ಸ್ಕೊಂಡು ಹೋಗ್ತಿದ್ರು ನಾವು ಕೇಳಬಾರ್ದು. ಇವತ್ತು ನಾನು ರಾಜ್ಯದ ಜನರಿಗೆ ಹೇಳ್ತಾ ಇದ್ದೀನಿ, ಈ ದಿನ ಈ ಸ್ಥಳದಿಂದನೇ ತನಿಖೆ ಆರಂಭ ಆಗಬೇಕು. ತದನಂತರ ಈ ಪರಿಸ್ಥಿತಿ ಬದಲಾವಣೆ ಆಗಬೇಕು. ಇದು ಬದಲಾವಣೆ ಆಗಿಲ್ಲ ಅಂತ ಹೇಳಿದ್ರೆ ನಮ್ಮ ಮಹಿಳಾ ಘಟಕದವರಲ್ಲ, ರಾಜ್ಯದ ಪ್ರತಿಯೊಂದು ಘಟಕದವರು ಕೂಡ ಹೋರಾಟಗಳಿಗೆ ಇಳಿತೀವಿ. ಆದ್ರೆ ಅವರು ಸಾವು, ನಿಮಗೆ ಕೇಸು, ಇವಕ್ಕೆಲ್ಲ ದಂಡಿಗೆಲ್ಲ ದಾಳಿಯಾಗಲಿ ಕೇಸು ಎದುರ್ತೀವಿ ಅನ್ನೋದು ಕೂಡ ಅವ್ರು ಕನ್ಸಿಡರ್ ಇಟ್ಕೋಬೇಡ್ರಿ ಅಂತ ಹೇಳಿ. ಯಾಕಂತ ಹೇಳಿದ್ರೆ ಫಸ್ಟ್ ಇಒ ಆಫೀಸ್ ಅಲ್ಲಿ ನಡೆದಿದ್ದಂತ ಘಟನೆ ಅದು. ಇಒ ಆಫೀಸ್ ಅಲ್ಲಿ ಇಒ ಅಂತ ಕಚೇರಿನಲ್ಲಿ ಇಒನೇ ದೂರು ಕೊಡ್ಬೇಕಾಗಿತ್ತು, ದೂರು ಕೊಟ್ಟಿಲ್ಲ ಒಂದು. ಇನ್ನೊಂದು ಹೇಳಿದ್ರೆ ಆ ಇಒ ಆಫೀಸ್ ಅಲ್ಲಿ PDO ಬಂದ್ಬಿಟ್ಟು ಕುಮ್ಮ ಕೊಟ್ಟು ನೀವು
ಹೊಡೀರಿ ಅಂತ ಹೇಳೋದು ಆತನ ಒಂದು ವಿಡಿಯೋ ಲೈವ್ ಕಾಸ್ಟ್ ಮಾಡ್ತೀವಿ ಸರ್. ನಮ್ಮ ಹತ್ರ ಪ್ರಾಜೆಕ್ಟ್ಸ್ ಇದ್ದಾವೆ, ಪ್ರಾಜೆಕ್ಟರ್ ಮುಖಾಂತರ ಲೈವ್ ಕಾಸ್ಟ್ ಮಾಡ್ತೀವಿ. ಅದರಲ್ಲಿ ಎಗರ್ಸಿ ಓದಿದ್ದಾನೆ ಅಂದ್ರೆ ಒಂದು ಸಾರ್ವಜನಿಕ ತನ್ನ ಮೂಲಭೂತ ಸೌಕರ್ಯಗಳನ್ನ ಕೇಳೋ ಅವಕಾಶಗಳನ್ನ ಕಿತ್ಕೊಂಡ್ಬಿಟ್ಟಿದ್ದಾರೆ. ಅಂದ್ರೆ ಅವ್ರಿಗೆ ಒಂದು ಭಯದ ವಾತಾವರಣ. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ರಾಘವೇಂದ್ರ ಕಂದಕೂರ್, ವಿಜಯಕುಮಾರ್ ಪೋಳ, ರಾಮಸ್ವಾಮಿ ಸೇರಿದಂತೆ ಅನೇಕರು ಇದ್ದರು. ಕಾರ್ಮಿಕ ವಿರೋಧಿ ನೀತಿಗಳನ್ನು ಜಾರಿಗೊಳಿಸಲು ಮುಂದಾಗುತ್ತಿರುವ ಕೇಂದ್ರ ಸರ್ಕಾರ ನಡೆಯನ್ನು ಖಂಡಿಸಿ TUCI ವತಿಯಿಂದ ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು. ಕಾರ್ಮಿಕರ ಪರವಾದ ಕಾಯ್ದೆಯನ್ನು ಜಾರಿಗೊಳಿಸದೆ ಹೊಸ ಕಾಯ್ದೆಗಳನ್ನು ಅಂಗೀಕರಿಸಿದ್ದನ್ನು ಖಂಡಿಸಿದರು. ಕಾರ್ಪೊರೇಟ್ ಕಂಪನಿ ಹಾಗೂ ಬಂಡವಾಳಶಾಹಿ ಪರ ನೀತಿಗಳನ್ನು ಜಾರಿಗೊಳಿಸಿದ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಹಾಕಿದರು. ಕಾರ್ಮಿಕರಿಗೆ ಕನಿಷ್ಠ ವೇತನ ಭದ್ರತೆ ಒದಗಿಸದೆ ಕಾರ್ಮಿಕರನ್ನು ರಕ್ಷಣೆ ಮಾಡದ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದರು. ಕಾರ್ಮಿಕರ ಶ್ರಮವನ್ನು ಅಗ್ಗದ ದರದಲ್ಲಿ ಸುಲಿಗೆ ಮಾಡುತ್ತಿರುವ ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಕನಿಷ್ಠ ವೇತನವನ್ನು 31,000 ರೂಪಾಯಿಗೆ ಏರಿಸಲೇಬೇಕು. ಕನಿಷ್ಠ ವೇತನವನ್ನು 31,000 ರೂಪಾಯಿಗೆ ಏರಿಸಲೇಬೇಕು. ಕಾರ್ಮಿಕ ವಿರೋಧಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ. ಕಾರ್ಮಿಕ ವಿರೋಧಿ ನೀತಿಗಳಾದ ಫೋರ್ ಲೇಬರ್ ಕೋಡ್ಗಳನ್ನು ರದ್ದು ಮಾಡಲೇಬೇಕು. ಕಾರ್ಮಿಕ ವಿರೋಧಿ ಕಾಯ್ದೆಗಳಾದ ಫೋರ್ ಲೇಬರ್ ಕೋಡ್ಗಳನ್ನು ರದ್ದು ಮಾಡಲೇಬೇಕು. ಫೋರ್ ಲೇಬರ್ ಕೋಡ್ಗಳನ್ನು ರದ್ದು ಮಾಡಲೇಬೇಕು. ಕನಿಷ್ಠ ವೇತನ ದೇಶವನ್ನು ಹಿಂದೂ ರಾಷ್ಟ್ರವನ್ನಾಗಿ ಮಾಡಲು ಹೊರಟಿರುವ ಪ್ರಧಾನಿ ಮೋದಿ ಸರ್ಕಾರ ನಡೆಯನ್ನು ಖಂಡಿಸಿದರು. ಕಾರ್ಮಿಕರ ವಿರೋಧಿಯಾಗಿರುವ 4 ಕಾಯ್ದೆಗಳನ್ನು ರದ್ದುಗೊಳಿಸಲು ಸೇರಿದಂತೆ ಇತರೆ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ದೇಶಾದ್ಯಂತವಾಗಿ ಪ್ರತಿಭಟನೆ ಕರೆ ನೀಡದ ಹಿನ್ನೆಲೆಯಲ್ಲಿ ಬೆಂಬಲಿಸಿ ಪ್ರತಿಭಟನೆ ನಡೆಸಲಾಯಿತು. ಕನಿಷ್ಠ ವೇತನವನ್ನು ಜಾರಿಗೊಳಿಸಿ ಎಲ್ಲ ಕಾರ್ಮಿಕರಿಗೆ ಕನಿಷ್ಠ 31,500 ರೂಪಾಯಿ ವೇತನ ಹೆಚ್ಚಳ ಮಾಡಬೇಕು. ಎಲ್ಲರಿಗೂ ಕೆಲಸದ ಸಮಯ 8 ಗಂಟೆಗೆ ನಿಗದಿಪಡಿಸಬೇಕು. ಸಾಮಾಜಿಕ ಭದ್ರತೆ ಒದಗಿಸಿಕೊಡಬೇಕು. ಗುತ್ತಿಗೆ ಕಾರ್ಮಿಕ ಪದ್ಧತಿಯನ್ನು ರದ್ದುಪಡಿಸಿ ಸಮಾನ ವೇತನವನ್ನು ಖಚಿತಪಡಿಸಬೇಕು. ವಲಸೆ ಕಾರ್ಮಿಕರಿಗೆ ರಕ್ಷಣೆ ಒದಗಿಸಬೇಕು ಎಂದು ಒತ್ತಾಯಿಸಿದರು. ವಲಯದಲ್ಲಿ ಅತಿ ಹೆಚ್ಚು ಲಾಭವನ್ನು ಗಳಿಸಲಿಕ್ಕೆ ಕಾರ್ಮಿಕರನ್ನ ಸುಲಿಗೆ ಮಾಡತಕ್ಕಂಥದ್ದು ನಡೆದಿದೆ. ಅದೇ ಬದಲಿನಲ್ಲಿ ಕೇಂದ್ರ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಅಸಂಘಟಿತ ವಲಯದಲ್ಲಿರ್ತಕ್ಕಂಥ ಕಾರ್ಮಿಕರುಗಳನ್ನ ಮತ್ತು ಸಂಘಟಿತ ವಲಯದಲ್ಲಿರ್ತಕ್ಕಂಥ ಕಾರ್ಮಿಕರನ್ನ ಜೀತದಾಳ ಟೈಪು ಇವತ್ತೇನು ದುಡಿಸ್ಕೊಳ್ಳಿಕ್ಕೆ ಮುಂದಾಗಿದೆ ಸರ್ಕಾರ. ಅದಕ್ಕಾಗಿ ಮೋದಿ ಸರ್ಕಾರಕ್ಕೆ ಟ್ರೇಡ್ ಯೂನಿಯನ್ ಸೆಂಟರ್ ಆಫ್ ಇಂಡಿಯಾ TUCI ಅಖಿಲ ಭಾರತ ಮಟ್ಟದಲ್ಲಿ ಇವತ್ತಿನ ದಿನ ಇಡೀ ದೇಶದಾದ್ಯಂತ ಕಾರ್ಮಿಕರು ಬೀದಿಗಿಳಿದು ಹೋರಾಟ ಮಾಡತಕ್ಕಂಥ ಮುಂದಾಗಿದ್ದಾರೆ. ಈ ಹೋರಾಟದ ಬೇಡಿಕೆಗಳಾಗಿ ಆಗಿರ್ತಕ್ಕಂಥವು ಕಾರ್ಮಿಕ ವಿರೋಧಿ ಫೋರ್ ಲೇಬರ್ ಕೋಡ್ಗಳನ್ನು ಬಂದ್ ಮಾಡಬೇಕು. ಗುತ್ತಿಗೆ ಪದ್ಧತಿಯನ್ನು ನಿಷೇಧ ಮಾಡಬೇಕು. ಈಗ ಅಗತ್ಯವಾದ ವಸ್ತುಗಳ ಬೆಲೆ ಹೆಚ್ಚಾಗಿರೋದ್ರಿಂದ ಕಾರ್ಮಿಕರಿಗೆ ಕನಿಷ್ಠ ವೇತನ 31,000 ರೂಪಾಯಿಗೆ ಹೆಚ್ಚಳ ಮಾಡಬೇಕನ್ನೋ ಸಂಬಂಧಪಟ್ಟಂಗ ಟ್ರೇಡ್ ಯೂನಿಯನ್ ಸೆಂಟರ್ ಆಫ್ ಇಂಡಿಯಾ TUCI ಅಖಿಲ ಭಾರತ ಮಟ್ಟದ ಭಾಗವಾಗಿ ಇವತ್ತಿನ ದಿನ ರಾಯಚೂರಿನಲ್ಲಿ ಜಿಲ್ಲಾ ಸಮಿತಿ ವತಿಯಿಂದ ಹೋರಾಟ ಹಮ್ಮಿಕೊಳ್ಳಲಾಗಿದೆ. ದಯವಿಟ್ಟು ಎಲ್ಲ ಕಾರ್ಮಿಕರು ಇವತ್ತಿನ ದಿನ ಮೋದಿ ಸರ್ಕಾರಕ್ಕೆ ಛೀಮಾರಿ ಆಗ್ತಕ್ಕಂಥ ಪರಿಸ್ಥಿತಿ ಮುಂದೆ ಆಗಿದೆ. ಅದಕ್ಕಾಗಿ ಎಲ್ಲ ಕಾರ್ಮಿಕರು ಮೋದಿ ಮತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಛೀಮಾರಿ ಹಾಕಬೇಕು. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಜಿ ಅಮರೇಶ್, ಜಿ ಅಡವಿರಾವ್, ವೆಂಕಟೇಶ್, ಆಂಜನೇಯ, ಸತ್ಯಪ್ಪ, ಶಫಿ, ಶೇಖ್ ಹುಸೇನ್ ಬಾಷಾ, ರಾಮು, ರಾಜು, ಕರಿಮುಲ್ಲಾ, ಪ್ರಕಾಶ್ ಸೇರಿದಂತೆ ಅನೇಕರು ಇದ್ದರು. ದೈಹಿಕ ಶಿಕ್ಷಕರು ಕ್ರೀಡೆಗಳನ್ನು ಆಡಿಸುವಂತವರು ಅಂತವರಿಗೆ ಕ್ರೀಡೆಯಲ್ಲಿ ಭಾಗವಹಿಸುವ ಅವಕಾಶ ಸಿಕ್ಕಿರುವುದು ಮತ್ತು ದೈಹಿಕ ಶಿಕ್ಷಕರಿಗಾಗಿ ಕ್ರೀಡಾಕೂಟ ಆಯೋಜನೆ ಮಾಡಿರುವುದು ಸಂತಸದ ವಿಚಾರವಾಗಿದೆ ಎಂದು ಕ್ಷೇತ್ರ ಶಿಕ್ಷಣ ಅಧಿಕಾರಿ ರಂಗಸ್ವಾಮಿ ಶೆಟ್ಟಿ ಹೇಳಿದರು. ಅವರಿಂದು ನಗರದ ಮಹಾತ್ಮ ಗಾಂಧಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಶಾಲಾ ಶಿಕ್ಷಣ ಇಲಾಖೆ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ವತಿಯಿಂದ ಹಮ್ಮಿಕೊಂಡಿದ್ದ ಜಿಲ್ಲಾ ಮಟ್ಟದ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ದೈಹಿಕ ಶಿಕ್ಷಕರ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಕ್ರೀಡೆಯನ್ನು ಪ್ರತಿಯೊಬ್ಬರೂ ಸ್ಪರ್ಧಾ ಮನೋಭಾವದಿಂದ ತೆಗೆದುಕೊಳ್ಳಬೇಕು. ಸ್ಪರ್ಧೆಯಲ್ಲಿ ಸೋಲು ಗೆಲುವು ಸಹಜವಾಗಿರುತ್ತದೆ. ಪ್ರತಿಯೊಬ್ಬರೂ ಕ್ರೀಡಾಕೂಟವನ್ನು ಯಶಸ್ವಿಗೊಳಿಸಲು ಸಹಕರಿಸಬೇಕು. ಜೊತೆಗೆ ಉತ್ತಮವಾಗಿ ಕ್ರೀಡೆಗಳಲ್ಲಿ ಪ್ರದರ್ಶನ ತೋರಬೇಕು ಎಂದು ತಿಳಿಸಿದರು.
ಜೋರಾದ ಚಪ್ಪಾಳೆ ಮೂಲಕ ಈ ಒಂದು ಕ್ರೀಡಾಕೂಟಕ್ಕೆ ಧ್ವಜಾರೋಹಣ ಸನ್ಮಾನ್ಯ ರಂಗಸ್ವಾಮಿ ಶೆಟ್ಟಿ BU ರಾಯಚೂರು ಅವರಿಗೆ ಧನ್ಯವಾದಗಳು. ಜಿಲ್ಲಾ ಮಟ್ಟದ ಒಂದು ಕ್ರೀಡಾಕೂಟವನ್ನು ಇಲಾಖಾ ವತಿಯಿಂದ ಏರ್ಪಡಿಸಲಾಗಿದೆ. ದೈಹಿಕ ಶಿಕ್ಷಕರು ಇದುವರೆಗೂ ಆಟವನ್ನು ಆಡಿಸಿದಂಥವರು ತಾವು ಆಟದಲ್ಲಿ ಭಾಗಿಯಾಗತಕ್ಕಂಥ ಅವಕಾಶ ಸಿಕ್ಕಿರ್ತಕ್ಕಂಥದ್ದು ಬಹಳ ಸಂತೋಷ. ಹಾಗಾಗಿ ಈ ಒಂದು ಕ್ರೀಡಾಕೂಟ ಅತ್ಯಂತ ಯಶಸ್ವಿಯಾಗಲಿ ಮತ್ತು ಕ್ರೀಡೆಯನ್ನು ಎಲ್ಲರೂ ಸ್ಪರ್ಧಾ ಮನೋಭಾವದಿಂದ ತೆಗೆದುಕೊಳ್ಬೇಕು. ಯಾಕೆ ಅಂತ ಹೇಳಿದ್ರೆ ಅಂತಾರಾಷ್ಟ್ರೀಯ ಕ್ರಿಕೆಟ್ ಪಂದ್ಯಾವಳಿಗಳನ್ನು ನಾವು ವೀಕ್ಷಣೆ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿಯೂ ಕೂಡ ಅಂಪೈರ್ಗಳು ತಪ್ಪು ಮಾಡಿ ನಂತರ ಥರ್ಡ್ ಅಂಪೈರ್ಗೆ ಹೋದಂಥ ಸಂದರ್ಭದಲ್ಲಿ ಸರಿಯಾದ ತೀರ್ಪು ಹೊರಗಡೆ ಬರ್ತಾ ಇದೆ. ಸೊ ಹಾಗಾಗಿ ಇದು ಮಾನವ ಸಹಜವಾದಂಥ ಒಂದು ಗುಣ. ಏನಪ್ಪ ಅಂತ ಹೇಳಿದ್ರೆ ಸರಿಯಾದಾಗಿ ಎಷ್ಟೋ ಸಂದರ್ಭಗಳಲ್ಲಿ ತೀರ್ಪನ್ನು ಸರಿಯಾಗಿ ಕೊಡಲಿಕ್ಕೆ ಆಗೋದಿಲ್ಲ. ಸೊ ಅಂಥ ಗೊಂದಲಗಳು ಉಂಟಾದಂಥ ಸಂದರ್ಭದಲ್ಲಿ ಎಲ್ಲರೂ ಕ್ರೀಡಾ ಮನೋಭಾವದಿಂದ ಅಂಪೈರ್ ಕೊಡ್ತಕ್ಕಂಥ ತೀರ್ಪನ್ನು ತೆಗೆದುಕೊಂಡು ಉತ್ತಮವಾದಂತಹ ಕ್ರೀಡಾ ಮನೋಭಾವವನ್ನು ತೋರಿಸಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಎಲ್ಲ ದೈಹಿಕ ಶಿಕ್ಷಕರನ್ನು ಕೇಳ್ಕೊಳ್ತಾ ಈ ಕ್ರೀಡೆ ಅತ್ಯಂತ ಯಶಸ್ವಿಯಾಗಿ ನಡೀಲಿ ಅಂತೇಳಿ ನಾನು ಇಲಾಖಾ ವತಿಯಿಂದ ಶುಭ ಹಾರೈಕೆಯನ್ನು ಹೇಳ್ತಾ ಇದ್ದೇನೆ. ಇದೇ ವೇಳೆ ಕರ್ನಾಟಕ ರಾಜ್ಯ ಸರ್ಕಾರಿ ಗ್ರೇಡ್ 1 ದೈಹಿಕ ಶಿಕ್ಷಕ ಸಂಘದ ಜಿಲ್ಲಾಧ್ಯಕ್ಷ ಯಂಕಪ್ಪ ಪಿರಂಗಿ ಮಾತನಾಡಿ, ಜಿಲ್ಲಾ ಮಟ್ಟದ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳ ಕ್ರೀಡಾಕೂಟದಲ್ಲಿ ಸರಕಾರಿ, ಅರೆ ಸರಕಾರಿ, ಅನುದಾನ ರಹಿತ ಶಾಲೆಯಲ್ಲಿ ಸೇವೆಯನ್ನು ಸಲ್ಲಿಸುವ ದೈಹಿಕ ಶಿಕ್ಷಣ ಶಿಕ್ಷಕರ ಕ್ರೀಡಾಕೂಟದಲ್ಲಿ ಭಾಗವಹಿಸಲು ಅವಕಾಶ ಇದ್ದು, ಇದೇ ಪ್ರಥಮವಾಗಿ ಕ್ರೀಡಾಕೂಟ ಆಯೋಜನೆ ಮಾಡಲಾಗಿದೆ. ಮುಂದೆಯೂ ಕ್ರೀಡಾಕೂಟಗಳನ್ನು ನಡೆಸಲು ಇಲಾಖೆಗೆ ಮನವಿ ಮಾಡಲಾಗುತ್ತದೆ ಎಂದರು. ಈ ಸಂದರ್ಭದಲ್ಲಿ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷ ಚಂದ್ರಶೇಖರ್ ರೆಡ್ಡಿ, ಜಿಲ್ಲಾ ದೈಹಿಕ ಶಿಕ್ಷಣ ಅಧಿಕಾರಿ ರಂಗಸ್ವಾಮಿ, ದೇವದುರ್ಗ ತಾಲೂಕು ದೈಹಿಕ ಶಿಕ್ಷಣ ಅಧಿಕಾರಿ ಮುದುಕಣ್ಣ ಕೌಡಿಮಠ, ಮಾನ್ವಿ ತಾಲೂಕು ದೈಹಿಕ ಶಿಕ್ಷಣ ಅಧಿಕಾರಿ ಮಾರುತಿ, ಪರಶುರಾಮ್ ಸೇರಿದಂತೆ ಇತರರು ಇದ್ದರು. ಜಿಲ್ಲೆಯಲ್ಲಿ ಖೋಟಾ ನೋಟಿನ ಜಾಲೆ ಪತ್ತೆಯಾಗಿದ್ದು, ಸಶಸ್ತ್ರ ಮೀಸಲು ಪಡೆಯಲು ASI ಸೇರಿದಂತೆ 4 ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ಬಂಧಿತ ಆರೋಪಿಗಳನ್ನು ASI ಮರಿಲಿಂಗ, ಸದ್ದಾಂ, ರಮೇಶ್ ಮತ್ತು ಶಿವಲಿಂಗ ಎಂದು ಗುರುತಿಸಲಾಗಿದೆ. ನಗರದ ಶಾಂತಿ ಕಾಲೋನಿಯ ಸದ್ದಾಂ ಮನೆಯನ್ನು ಬಾಡಿಗೆ ಪಡೆದಿದ್ದ ಮರಿಲಿಂಗ ಅಲ್ಲಿಂದಲೇ ದಂಧೆ ನಡೆಸುತ್ತಿದ್ದ. ಈ ವಿಚಾರ ತಿಳಿದು ಪೊಲೀಸರು ದಾಳಿ ಮಾಡಿ ಆರೋಪಿಗಳನ್ನು ಬಂಧಿಸಿದ್ದಾರೆ. ಹೈದರಾಬಾದ್ನ ಕಿಂಗ್ ಪಿನ್ ಒಬ್ಬನ ಮಾತಿನಂತೆ ಮರಿಲಿಂಗ ಈ ದಂಧೆಯನ್ನು ಮಾಡುತ್ತಿದ್ದ. ಇನ್ನು ಗ್ಯಾಂಗ್ ಸದ್ದಾಂನಿಂದ 10 ಲಕ್ಷ ರೂಪಾಯಿ ಹಣ ಪಡೆದು 30 ಲಕ್ಷ ರೂಪಾಯಿ ಖೋಟಾ ನೋಟು ನೀಡುವ ವ್ಯವಹಾರ ಕುದುರಿತ್ತು. ಮೊದಲ ಹಂತವಾಗಿ ಸದ್ದಾಂ 4 ಲಕ್ಷ ರೂಪಾಯಿ ನೀಡಿದ್ದ ಎಂದು ತನಿಖೆ ವೇಳೆ ತಿಳಿದು ಬಂದಿದೆ. ಖೋಟಾ ನೋಟು ತಯಾರಿಕೆಗೆ ಬೇಕಾಗುವ ವೈಟ್ ಪೇಪರ್ಗಳು, ಕೆಲ ಕಚ್ಚಾ ವಸ್ತುಗಳನ್ನು ಗ್ಯಾಂಗ್ ನೀಡಿತ್ತು. ಬಾಡಿಗೆ ಪಡೆದ ಮನೆಯಲ್ಲಿ ಖೋಟಾ ನೋಟು ತಯಾರಿಕೆಗೆ ಸಿದ್ಧತೆ ನಡೆಯಿತು ಎಂದು ಪೊಲೀಸರು ತಿಳಿಸಿದ್ದಾರೆ. ದಾಳಿ ವೇಳೆ ವೈಟ್ ಪೇಪರ್ ಹಾಗೂ ಕಚ್ಚಾ ವಸ್ತುಗಳು 4 ಲಕ್ಷ ರೂಪಾಯಿ ನಗದು ಹಣ ಜಪ್ತಿ ಮಾಡಿದ್ದಾರೆ. ರಾಯಚೂರಿನ ಪಶ್ಚಿಮ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. 4 ಬಂಧಿತ ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಭಾನುವಾರ ಕಲಾ ಸಂಕುಲ ಸಂಸ್ಥೆಯ ವತಿಯಿಂದ ನಗರದ ಪಂಡಿತ್ ಸಿದ್ದರಾಮ ಜಂಬರದಿನ್ನಿ ರಂಗಮಂದಿರದ ಆವರಣದಲ್ಲಿ ಚಿತ್ರಸಂತೆ, ಚಿತ್ರಕಲಾ ಪ್ರದರ್ಶನವನ್ನು ಹಮ್ಮಿಕೊಳ್ಳಲಾಯಿತು. ಪ್ರದರ್ಶನಕ್ಕೆ ಸಂಸದ ಜಿ ಕುಮಾರ್ ನಾಯಕ್ ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು. ಪ್ರದರ್ಶನದಲ್ಲಿ ಒಟ್ಟು ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ 15 ಕಲಾವಿದರು ಭಾಗವಹಿಸಿ ತಮ್ಮ ಚಿತ್ರಕಲೆಗಳನ್ನು ಪ್ರದರ್ಶಿಸಿದರು. ರೇಖಾಚಿತ್ರಗಳು, ಜಲವರ್ಣ, ತೈಲವರ್ಣ, ಮಿಕ್ಸ್ ಮೀಡಿಯಾ ಚಿತ್ರಗಳು ಪ್ರದರ್ಶನದಲ್ಲಿ ಚಿತ್ರಕಲಾ ಆಸಕ್ತರನ್ನು ಗಮನ ಸೆಳೆದವು. ಪ್ರಕೃತಿ, ದೇವತೆಗಳು, ಮಹಿಳೆ, ಗ್ರಾಮೀಣ ಸೊಗಡು, ಆಧುನಿಕ ವಿಷಯ ಆಧಾರಿತ ಚಿತ್ರಗಳನ್ನು ಪ್ರದರ್ಶನಕ್ಕೆ ಇಡಲಾಗಿತ್ತು. ಪ್ರದರ್ಶನದಲ್ಲಿ ಕಲಾವಿದರಾದ ತಿಮ್ಮಾರೆಡ್ಡಿ ಯಾಟಗಲ್, ಪ್ರಶಾಂತ್ BH, ಶಿವಾನಂದ್ ಖೋತಾ, ಕಲ್ಮೇಶ್,
ಶಿವ ನಾಯಕರ್, ರವಿ ನಾಯಕ್ ಮಾನ್ವಿ, ಅಶೋಕ್ ಕುಮಾರ್ ನಾಯಕ್, ಕೆ ರಾಘವೇಂದ್ರ, ಗಂಗಾಧರ್ ಕಲ್ಲೂರ್, ಸಿದ್ದಾಪುರ್ ಶಿವಕುಮಾರ್, ವಿನಾಯಕ್, ಪೂಜಾ ಕುಲಕರ್ಣಿ, ಗುರುರಾಜ್ ಶ್ರುತಿ, ನಾಗರಾಜ್ ನೀರಮಾನ್ವಿ, ಕಲ್ಲೂರು ಪದ್ಮನಾಭ, ತಿಪ್ಪಣ್ಣ ಜಾಧವ್, ನೀರು ಮೌನೇಶ್ ಸೇರಿದಂತೆ ಹಲವು ಕಲಾವಿದರು ತಮ್ಮ ಚಿತ್ರಕಲೆಗಳನ್ನು ಪ್ರದರ್ಶಿಸಿದರು. ಈ ಸಂದರ್ಭದಲ್ಲಿ ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಹನುಮಂತಪ್ಪ, ಕೆಪಿಸಿಸಿ ಹಿಂದುಳಿದ ವರ್ಗಗಳ ಘಟಕದ ರಾಜ್ಯ ಉಪಾಧ್ಯಕ್ಷೆ ಪವಿತ್ರ ಪ್ರಭಾಕರ್ ರೆಡ್ಡಿ, ಕಲಾ ಸಂಕುಲ ಸಂಸ್ಥೆಯ ಅಧ್ಯಕ್ಷೆ ರೇಖಾ ಬಡಿಗೇರ್, ಕಾರ್ಯದರ್ಶಿ ಮಾರುತಿ ಬಡಿಗೇರ್, ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷ ವೆಂಕಟೇಶ್ ಬೇವನಬೆಂಚಿ, ಕಲಾವಿದರಾದ ಎಸ್ ಮ್ಯಾದಾರ್, ಈರಣ್ಣ ಬೆಂಗಾಲಿ, ಅಮರೇಗೌಡ, ಪ್ರಮುಖರಾದ ರಾವುತ್ ರಾವ್ ಬರೂರ್, ಡಾಕ್ಟರ್ ಬಾಬುರಾವ್ ಶೇಗುಣಸಿ, ದಂಡಪ್ಪ ಬೀರಾದರ್ ಸೇರಿದಂತೆ ಇತರರು ಇದ್ದರು. ನಗರದ ಮಾಣಿಕ್ ಪ್ರಭು ಅಂಧ ಮಕ್ಕಳ ಶಾಲೆಯಲ್ಲಿ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯನ್ನು ಶನಿವಾರ ಆಚರಿಸಲಾಯಿತು. ಮಾಣಿಕ್ ಪ್ರಭು ಅಕಾಡೆಮಿ ಫಾರ್ ದಿ ಬ್ಲೈಂಡ್ ಶಾಲೆ ವಿಷನ್ ಎಂಪವರ್ ಬೆಂಗಳೂರು ವತಿಯಿಂದ ಹಮ್ಮಿಕೊಂಡಿದ್ದ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಕಾರ್ಯಕ್ರಮವನ್ನು ಮುಖ್ಯೋಪಾಧ್ಯಾಯ ಆರ್.ಎಂ. ಯತ್ನಳ್ಳಿ ಉದ್ಘಾಟಿಸಿದರು. ಈ ವಿಜ್ಞಾನ ಬೆಳವಣಿಗೆ ಬಂದ ನಂತರ ನಮ್ಮಲ್ಲಿ ಮೌಢ್ಯತೆ ಕಡಿಮೆ ಆಗಿದೆ. ಆದರೆ ಇವತ್ತಿನ ನಾವು ಮಾಟ ಮಂತ್ರ ಅಥವಾ ದಾರಿಯಲ್ಲಿ ಕಾಯಿ ಇವನ್ನೆಲ್ಲ ತೆಗೆದಾಕೋದನ್ನು ನೋಡ್ತೇವೆ. ಆದರೆ ಹಿಂದೆ ಕಂಪೇರ್ ಮಾಡಿದಾಗ ಈಗ ಬಹಳ ಕಡಿಮೆ. ನಮ್ಮಲ್ಲಿ ಒಳ್ಳೆ ಬೆಳವಣಿಗೆ ಆಗಿದೆ. ವಿಜ್ಞಾನ ಅಂತ ಹೇಳಿದ್ರೆ ಜ್ಞಾನವನ್ನು ಕೊಡ್ತಕ್ಕಂಥದ್ದು, ವಿಜ್ಞಾನದಿಂದ ಅರಿವನ್ನು ಮೂಡಿಸಿಕೊಳ್ಳೋದು. ಮಕ್ಕಳಲ್ಲಿ ನಾವು ಈ ವಿಜ್ಞಾನ ಕಲೆಯನ್ನು ಅಥವಾ ವಿಜ್ಞಾನ ಪ್ರದರ್ಶನವನ್ನು ಅಥವಾ ಮಕ್ಕಳು ಪ್ರಯೋಗ ಮಾಡುವ ಮೂಲಕ ಸ್ವಯಂ ಅವ್ರು ಏನು ಕಂಡುಕೋತಾರಲ್ಲ ಅದು ಜಗತ್ತಿಗೆ ಮತ್ತು ದೇಶಕ್ಕೆ ಎಲ್ಲರಿಗೆ ಅನುಕೂಲ ಆಗ್ತದೆ. ಮಕ್ಕಳಲ್ಲಿ ವಿಜ್ಞಾನ ಬೆಳವಣಿಗೆ ಪ್ರೋತ್ಸಾಹ ಕೊಡುವ ಒಂದು ಉದ್ದೇಶದಿಂದ ಈ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದೆ. ಸರ್ ಸಿ.ವಿ. ರಾಮನ್ ಅವರು ಮಾಡಿರ್ತಕ್ಕಂಥ ಸಾಧನೆ ಬಹಳ ದೊಡ್ಡದು. ಆ ಒಂದು ಸಾಧನೆ ಹಿನ್ನೆಲೆಯಲ್ಲಿ ಇಡೀ ದೇಶದಾದ್ಯಂತ ನಾವು ವಿಜ್ಞಾನ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಇಂದು ಈ ಮಾಣಿಕ್ ಪ್ರಭು ಶಾಲೆಯಲ್ಲಿ ಮಕ್ಕಳು ವಿಜ್ಞಾನ ಪ್ರದರ್ಶನವನ್ನು ಹಮ್ಮಿಕೊಂಡಿರುವುದು ಬಹಳ ಸ್ತುತ್ಯವಾಗಿದೆ. ಏನು ಫಿಲ್ಟರ್ ಮಾಡ್ತೀಯಪ್ಪ? ಯಾವ ವಾಟರ್ ಫಿಲ್ಟರ್ ಮಾಡ್ತೀಯಾ? ಲಕ್ಷ್ಮೀನಾರಾಯಣ ತರಗತಿಯನ್ನು ಓದುತ್ತಿದ್ದೇನೆ. ಅರ್ಜಿಯಲ್ ಅಂತ ಒಂದು ಪ್ರೋಗ್ರಾಮ್ ಕಡೆಯಿಂದ ಮಳೆ ನಾನು ಮಾಡ್ತಿರೋದು ಮಳೆ ನೀರು ಕೊಯ್ಲು. ಈ ಸಂದರ್ಭದಲ್ಲಿ ವಿಷನ್ ಎಂಪವರ್ ವಿಭಾಗೀಯ ಸಂಯೋಜಕ ರಾಜೇಶ್ವರಿ, ವೀಣಾ, ರೇಖಾ ಕುಲಕರ್ಣಿ ನಿರೂಪಿಸಿದರು. ಕುಮಾರಿ ಲಾವಣ್ಯ ಸ್ವಾಗತಿಸಿದರು. ಈರಣ್ಣ ಪತ್ತಾರ್ ವಂದಿಸಿದರು. ನಿವೃತ್ತ ಶಿಕ್ಷಕ ಮುಕ್ತಾ, ಶಿಕ್ಷಕರಾದ ಕೋಮಲ, ಕೃಷ್ಣ ಸೇರಿದಂತೆ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಬಿಜೆಪಿ ಜಿಲ್ಲಾಧ್ಯಕ್ಷರಾಗಿ ವೀರನಗೌಡ ಲೆಕ್ಕಿಹಾಳ ನೇಮಕ. ಜಿಲ್ಲಾ ಮತ್ತು ತಾಲೂಕು ಪಂಚಾಯಿತಿ ಚುನಾವಣೆ ಸಿದ್ಧರಾಗಿ ಬಸವರಾಜ ಮುತ್ತಮೂಡ್. ಏಮ್ಸ್ ಮಂಜೂರಾತಿಗೆ ರಾಜ್ಯ ಸಚಿವ ಸಂಪುಟ ತೀರ್ಮಾನ ಕೇಂದ್ರಕ್ಕೆ ರವಾನೆಯಾಗಬೇಕು. ನಿಯೋಗ ತೆರಳಲು ಬದ್ಧ. ಡಾಕ್ಟರ್ ಶಿವರಾಜ್ ಪಾಟೀಲ್. ತುಂಗಭದ್ರಾ ಎಡದಂಡೆ ಕಾಲುವೆ ಏಪ್ರಿಲ್ 20ರವರೆಗೆ ನೀರು ಹರಿಸಿ ಬೆಳೆ ರಕ್ಷಿಸಬೇಕು. ಮೆಣಸಿನಕಾಯಿ ಬೆಂಬಲ ಬೆಲೆ ಘೋಷಿಸಲು ಚಾಮರಸ ಮಾಲಿ ಪಾಟೀಲ್ ಆಗ್ರಹ. ಆರೋಲಿ ಪಂಚಾಯಿತಿ ಅಧ್ಯಕ್ಷ ಹಾಗೂ ಸದಸ್ಯರಿಂದ ಕೆಆರ್ಎಸ್ ಯುವ ಅಧ್ಯಕ್ಷರ ಮೇಲೆ ಹಲ್ಲೆ, ಸುಳ್ಳು ಕೇಸ್ ದಾಖಲು. ಮಂಜುನಾಥ್ ಆರೋಪ. ಕೇಂದ್ರದ ಕಾರ್ಮಿಕ ನೀತಿ ಖಂಡಿಸಿ ಟಿಯುಸಿಐ ಪ್ರತಿಭಟನೆ. ದೈಹಿಕ ಶಿಕ್ಷಕರ ಕ್ರೀಡಾಕೂಟ.
ದೈಹಿಕ ಶಿಕ್ಷಕರು ಕ್ರೀಡೆಯಲ್ಲಿ ತೊಡಗಿಸುವ ಕಾರ್ಯ ಶ್ಲಾಘನೀಯ. ರಂಗಸ್ವಾಮಿ ಶೆಟ್ಟಿ. ನಗರದಲ್ಲಿ ಖೋಟಾ ನೋಟು ದಂಧೆ, ಎಎಸ್ಐ ಸೇರಿ 4 ಜನರ ಬಂಧನ. ಚಿತ್ರಸಂತೆಗೆ ಸಂಸದ ಜಿ ಕುಮಾರ್ ನಾಯಕ್ ಚಾಲನೆ, ಚಿತ್ರಗಳ ಪ್ರದರ್ಶನ. ಮಾಣಿಕ ಪ್ರಭು ಅಂಧ ಮಕ್ಕಳ ಶಾಲೆಯಲ್ಲಿ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ, ವಸ್ತು ಪ್ರದರ್ಶನ. ಇಲ್ಲಿಗೆ ವಾರ್ತೆಗಳ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.